ಹಲೋ ಮಕ್ಕಳೇ, ವೇದಾಂತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ನ್ಯೂಮರಿಕಲ್ಸ್ ಪಾರ್ಟ್ 2 ಓಕೆ. ಸೊ ಕಾನ್ಸೆಪ್ಟನ್ನು ತಗೊಬರ್ತಾ ಇದ್ದೀನಿ. ಓಕೆ, ಸೊ ಪ್ರೀವಿಯಸ್ ಪಾರ್ಟಲ್ಲಿ ನಾವು 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಈಗ ವಿ ವಿಲ್ ಸಾಲ್ವ್ ದ 5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಆ್ಯಸ್ ಪರ್ ದ ಪ್ರೀವಿಯಸ್ ಇಂಟ್ರೊಡಕ್ಷನ್, PU ಬೋರ್ಡ್ ವೆಬ್ಸೈಟಿಂದ ತೊಗೊಂಡಿರುವಂಥ ಕ್ವಶನ್ ಬ್ಯಾಂಕು, ಬೋರ್ಡ್ ಎಕ್ಸಾಮ್ಸು KCETಗೆ ನಿಮಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಈಸಿ ಮತ್ತು ಮಾಡ್ರೇಟ್ ಆಗಿರುತ್ತೆ ಕ್ವಶನ್ಸ್. ಓಕೆ, ಎಸ್, ಫೈನ್. ಸೊ ಎಸ್, ನೌ ಲೆಟ್ ಅಸ್ ಮೂವ್ ಟು ದ ಕ್ವಶನ್. ಏನಿದೆ ಕ್ವಶನು? ಚಾರ್ಜಸ್ ಆಫ್ 10 ನ್ಯಾನೋಕೂಲಮ್, -20 ನ್ಯಾನೋಕೂಲಮ್ ಆ್ಯಂಡ್ -10 ನ್ಯಾನೋಕೂಲಮ್ ಆ್ಯಂಡ್ 20 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ at a corners ABCD respectively of a square ABCD of side 0.05. Calculate the resultant force on the charge D. ಸೊ ಏನು ಹೇಳ್ತಿದ್ದಾರೆ? ದೇರ್ ಆರ್ 4 ಚಾರ್ಜಸ್. ಈ ರೀತಿ ಪಿಕ್ಟೋರಿಯಲಿ ರೆಪ್ರೆಸೆಂಟ್ ಮಾಡಿದ್ರೆ 4 ಕಾರ್ನರ್ಸಲ್ಲಿ ಇಟ್ಟಿದ್ದಾರೆ. ದ ಚಾರ್ಜಸ್ ಆರ್ ಕೆಪ್ಟ್ ಅಟ್ ದ ಕಾರ್ನರ್ಸ್ ಆಫ್ ಎ ಸ್ಕ್ವೇರ್ ABCD ಆ್ಯಂಡ್ ದೀಸ್ ಆರ್ ದ ವ್ಯಾಲ್ಯೂಸ್ ಅಲ್ವಾ. ಸೊ ಈಗ 4 ಚಾರ್ಜ್ ಇರೋದ್ರಿಂದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ಬೋದು. ಸೊ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸ್ ಅಪ್ಲೈ ಮಾಡೋದಾದರೆ, ಸೊ ನಾವೇನು ಯಾವುದೋ ಒಂದು ಚಾರ್ಜನ್ನು ರೆಫರೆನ್ಸ್ ಆಗಿಡಬೇಕು. ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಡಿನಲ್ಲಿ ಅಂದರೆ ಸ್ಟೇಷನರಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಏನು ಫೋರ್ಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಅಲ್ವಾ. ಸೊ ಅವಾಗ ನಾವು we cannot go for direct normal mathematics or normal addition. We have to go for vector addition. Okay, ಯಾಕೆಂದರೆ ಕ್ವಾಂಟಿಟಿ ಸೇಮ್, ಫೋರ್ಸ್ ಅನ್ನೋದು ಮಾತ್ರ. ಫೋರ್ಸು ಮತ್ತು ಬೇರೆ ಯಾವುದಾದ್ರೂ ಡಿಸ್ಪ್ಲೇಸ್ಮೆಂಟು ಅಥವಾ ಇನ್ನೊಂದೇನೋ ಫೈಂಡ್ ಔಟ್ ಮಾಡಿ ಅಂದಾಗ ಅವಾಗ ಮಲ್ಟಿಪ್ಲಿಕೇಶನ್, ವೆಕ್ಟರ್ ಮಲ್ಟಿಪ್ಲಿಕೇಶನ್ ಬರೋದು ಅಲ್ವಾ. ಸೊ ಈಗ ವೆಕ್ಟರ್ ಅಡಿಷನಿಗೆ ಹೋಗೋಣ. ವೆಕ್ಟರ್ ಅಡಿಷನ್ಗೆ ಹೋಗೋಕ್ಕಿಂತ ಮುಂಚೆ ರಿಸಲ್ಟೆಂಟ್ ವೆಕ್ಟರ್ ಡಯಾಗ್ರಾಮ್ನ ಬರೀಬೇಕು. ರಿಸಲ್ಟೆಂಟ್ ವೆಕ್ಟರ್ ಡಯಾಗ್ರಾಮ್ ಅಥವಾ ವೆಕ್ಟರ್ ರೆಪ್ರೆಸೆಂಟೇಷನ್ನ ಬರೀಬೇಕು. ಸೊ ಈಗ ಯಾವ ಚಾರ್ಜಿಗೆ ಬೇಕಾಗಿರೋದು, ಯಾವ ಚಾರ್ಜಿಗೆ ಅಪ್ಲೈ ಮಾಡ್ತಿರೋದು? ಚಾರ್ಜ್ ಡಿನ ಒಂದು ಕಡೆ ಇಟ್ಕೊಳ್ತೀನಿ. ಅಂದರೆ ಹಿಯರ್ ಐ ವಿಲ್ ಪ್ಲೇಸ್ ಸಮ್ವೇರ್ ಹಿಯರ್. ಓಕೆ, ಐ ವಿಲ್ ಪ್ಲೇಸ್ ಹಿಯರ್. ಚಾರ್ಜ್ ಡಿ ಇಲ್ಲಿ ಇಟ್ಕೊಂಡ್ರೆ ಡ್ಯೂ ಟು ಚಾರ್ಜ್ ಎ, ಸೊ ಏನು ಫೋರ್ಸ್ ಆಗುತ್ತೆ? ರಿಪಲ್ಷನ್ ಅಟ್ರಾಕ್ಷನ್ ಆಗುತ್ತೆ. ಬೋತ್ ಆರ್ ಪಾಸಿಟಿವ್ ಚಾರ್ಜ್, ಹೆನ್ಸ್ ಇಟ್ ಹ್ಯಾಸ್ ಟು ರಿಪಲ್ ಅಂದರೆ ಈ ಚಾರ್ಜ್ ಡಿಗೆ ಎ ಇಂದ ಅಪ್ವರ್ಡ್ ಫೋರ್ಸ್ ಹೋಗುತ್ತೆ. ಓಕೆ, ಸೊ ಅಪ್ವರ್ಡ್ ಫೋರ್ಸ್. ಸೊ ವೆಕ್ಟರ್ ರೆಪ್ರೆಸೆಂಟೇಷನ್ ಆದರೆ ಈ ರೀತಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಚಾರ್ಜ್ ಡಿಗೆ ಎ ಇಂದ ಬರೋದು. ನೆಕ್ಸ್ಟು ಸಿ ಇಂದ ಏನಾಗುತ್ತೆ? ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ. ಸೊ ಹಾಗಾಗಿ ಅಟ್ರಾಕ್ಷನ್ ಆಗುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್, ಹೆನ್ಸ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ವಿಲ್ ಕಮ್ ಲೈಕ್ ದಿಸ್. ಆಯಿತಾ? ಎಸ್. ಸೊ ಎಸ್, 90 ಡಿಗ್ರಿ, ಎಕ್ಸಾಕ್ಟ್ಲಿ 90 ಡಿಗ್ರಿ ಇರಬೇಕು. ಯಾಕಂದರೆ ಸ್ಕ್ವೇರ್ ಆಫ್ ಎ ಸೈಡ್ ಹೇಳ್ತಿರೋದ್ರಿಂದ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸಲ್ಲಿದೆ. ನೆಕ್ಸ್ಟ್ ಯಾವುದು? ಬಿ. ಓಕೆ, ಸೊ ಬಿ ಇಂದ ಡಿಗೆ ಏನಾಗ್ತಾ ಇದೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗ್ತಿರೋದ್ರಿಂದ ಐ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಲೈಕ್ ದಿಸ್. ಓಕೆ, ಎಸ್, ಫೈನ್. ದಿಸ್ ಈಸ್ ವಾಟ್ ದ ವೆಕ್ಟರ್ ರೆಪ್ರೆಸೆಂಟೇಷನ್. ಸೊ ಈಗ ವಿ ಹ್ಯಾವ್ 3 ಡಿಫ್ರೆಂಟ್ ವೆಕ್ಟರ್ಸ್. ದಿಸ್ ಈಸ್ ಎಫ್ ಡಿ. ಓಕೆ, ದಟ್ ಮೀನ್ಸ್ ಫೋರ್ಸ್ ಆನ್ ಡಿ ಡ್ಯೂ ಟು ಎ, ಆ್ಯಂಡ್ ದಿಸ್ ಈಸ್ ಫೋರ್ಸ್ ಆನ್ ಡಿ ಡ್ಯೂ ಟು ಸಿ, ಆ್ಯಂಡ್ ದಿಸ್ ಈಸ್ ಫೋರ್ಸ್ ಆನ್ ಡಿ ಡ್ಯೂ ಟು ಬಿ. ಓಕೆ, ಎಸ್. ಸೊ ನಾವು 3 ಡಿಫ್ರೆಂಟ್ ವೆಕ್ಟರ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ವೆಕ್ಟರ್ ಅಡಿಷನ್. ಸೊ ಅಟ್ ಎ ಟೈಮ್ 3 ತೊಗೊಂಡ್ರೆ ದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್. ಹೆನ್ಸ್ ವಾಟ್ ಐ ವಿಲ್ ಡೂ, ನಾನು 2 ವೆಕ್ಟರ್ಸ್ ಫಸ್ಟ್ ತೊಗೊಳ್ತೀನಿ. ಯಾವ್ಯಾವುದು? ಎಫ್ ಡಿ ಎ ಆ್ಯಂಡ್ ಎಫ್ ಡಿ ಸಿ ಫಸ್ಟ್ ತೊಗೊಳ್ತೀನಿ. ಅದೆರಡ್ರದ್ದು ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡ್ತೀನಿ. ಅದೆರಡು ರಿಸಲ್ಟೆಂಟ್ ಬಂದರೆ ಉಳ್ಕೊಳ್ಳೋದು ಯಾವುದು? ಎಫ್ ಡಿ ಸಿ ಆ್ಯಂಡ್ ದ ರಿಸಲ್ಟೆಂಟ್ ಒನ್. ಓಕೆ, ಸೊ ಇದು ಎರಡರಿಂದ ರಿಸಲ್ಟೆಂಟ್ ಏನಾಗುತ್ತೆ? ಎರಡು ಈ ರೀತಿ ಇರೋದ್ರಿಂದ ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಬಿ ಇನ್ ದಿಸ್ ವೇ. ಹೌದಾ? ಎಸ್. ಆ್ಯಂಡ್ ಆ್ಯಂಗಲ್ 45 ಡಿಗ್ರಿನೇ ಇರಬೇಕು ಅಂತಿಲ್ಲ. ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ರಿಸಲ್ಟೆಂಟ್ ವ್ಯಾಲ್ಯೂ ಇಲ್ಲೇ ಬಂತಲ್ಲ, ಈ ಆ್ಯಂಗಲ್ ಎಷ್ಟಾಗುತ್ತೆ? 45 ಡಿಗ್ರಿ. ಯಾವಾಗ ಆಗೋದು? ಯಾವಾಗ ಅಂದರೆ ಎಫ್ ಡಿ ಎ ಮತ್ತು ಎಫ್ ಡಿ ಸಿ ಎರಡು ಈಕ್ವಲ್ ಆಗಿದ್ರೆ ಮಾತ್ರ ಇಲ್ಲೇನಾಗುತ್ತೆ? 45 ಡಿಗ್ರಿ ಬರುತ್ತೆ. ಎರಡು ಬೇರೆ ಬೇರೆ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ ಈಗ ವ್ಯಾಲ್ಯೂ ಏನು ಅಂತ. ಫಸ್ಟ್ ವಿ ಹ್ಯಾವ್ ಟು ವೆರಿಫೈ ದ ವ್ಯಾಲ್ಯೂ. ದಟ್ ಮೀನ್ಸ್ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಫ್ ಡಿ ಎ ಆ್ಯಂಡ್ ಎಫ್ ಡಿ ಸಿ. ನಾವು ಫಸ್ಟ್ ನಾನು ಏನು ಮಾಡ್ತೀನಿ? ಎಫ್ ಡಿ ಎ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಎಸ್. ಸೊ ಎಫ್ ಡಿ ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ಕೆ ಇಂಟು ಕ್ಯೂ ಡಿ ಇಂಟು ಕ್ಯೂ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ದಟ್ ಈಸ್ ಕೆ ಅಂದರೆ 9 ಇಂಟು 10 ಟು ದ ಪವರ್ ಆಫ್ 9 ಇಂಟು ಎಫ್ ಕ್ಯೂ ಡಿ, ದಟ್ ಮೀನ್ಸ್ 20 ಇಂಟು 10 ಟು ದ ಪವರ್ ಆಫ್ -9 ಇಂಟು 10 ಇಂಟು 10 ಟು ದ ಪವರ್ ಆಫ್ ದಟ್ ಈಸ್ 10 ಇಂಟು 10 ಟು ದ ಪವರ್ ಆಫ್ -9 ಹೋಲ್ ಡಿವೈಡೆಡ್ ಬೈ 0.05 ಹೋಲ್ ಸ್ಕ್ವೇರ್. ದಟ್ ಮೀನ್ಸ್ ಈ ಡಿಸ್ಟೆನ್ಸ್. ಎಸ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಫ್ ಡಿ ಎ ಎಷ್ಟು ಬರುತ್ತೆ ನೋಡೋಣ. ಕ್ಯಾಲ್ಕುಲೇಟ್ ಮಾಡಿ ಹೇಳಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಆಲ್ಸೋ ಕ್ಯಾಲ್ಕುಲೇಟ್. ದಟ್ ಈಸ್ 9 ಇಂಟು 20 ಇಂಟು 10 ಅಲ್ಲ, 9 ಇಂಟು 20 ಇಂಟು 10 ವಿಲ್ ಗೆಟ್ 1800 ಡಿವೈಡೆಡ್ ಬೈ is equal to divided by 0.05 square. So we will get 720,000 into 10 to the power of
ಸಿ ಇದೊಂದು 9 ಇದೊಂದು 9 ಕ್ಯಾನ್ಸಲ್ ಆದರೆ -9 ವಿಚ್ ಈಸ್ ಈಕ್ವಲ್ ಟು 5 ಡಿಜಿಟ್ಸ್ ಈ ಕಡೆ ಹಾಕೋಣ. ಸಿ 1 2 3 4 5 ಆದರೆ 7.2 ಇಂಟು 10⁵ ಮತ್ತು -4 ಅಂದರೆ 7.2 ಇಂಟು 10⁻⁻4 ಆಗುತ್ತೆ. ದಿಸ್ ಈಸ್ ದ ನ್ಯೂಟನ್. ಸಿ ಇದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ನು ನಿಮಗೆ ಗೊತ್ತಿರಬೇಕು. ಓಕೆ, ಎಸ್. ನೆಕ್ಸ್ಟ್ ಎಫ್ ಇಂಟು ಡಿ, ದಟ್ ಮೀನ್ಸ್ ಎಫ್ ಡಿ ಸಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಎಸ್. ಸೊ ದಟ್ ಈಸ್ ಆಲ್ಸೋ ಕೆ ಇಂಟು, ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? 9 ಇಂಟು 10⁻9 into FD, that means 20 into 10⁻⁻9, okay, into C value, that is 10 into 10⁻⁻9, okay, divided by, once again we have 0.05 square. Okay, see here, ಈ ವ್ಯಾಲ್ಯೂನು ಈ ವ್ಯಾಲ್ಯೂ ಎರಡು ಸೇಮ್ ಬಂದಿರೋದ್ರಿಂದ ರಿಸಲ್ಟೆಂಟ್ ವ್ಯಾಲ್ಯೂ ಅಂದರೆ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ? 7.2 ಇಂಟು 10⁻⁻4 ನ್ಯೂಟನ್ನೇ ಬರಬೇಕು. ಹೌದಾ? ಎಸ್. ಸರ್ ಇಲ್ಲಿ ಕೇಳ್ಬೋದು, ಸರ್ ಇಲ್ಲಿ ಮೈನಸ್ ಸೈನ್ ಇದೆ, ಬಟ್ ನೀವು ಮೈನಸ್ ಸೈನ್ ಹಾಕಿ. ಮೈನಸ್ ಸೈನ್ ಏನು ಹೇಳುತ್ತೆ? ಚಾರ್ಜ್ ವ್ಯಾಲ್ಯೂ. ಚಾರ್ಜ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ, ಒಂದು. ದ ಸೆಕೆಂಡ್ ಥಿಂಗ್ ಈಸ್ ಚಾರ್ಜಿನ ಮೈನಸ್ ಸೈನ್ ಪಾಸಿಟಿವ್ ಸೈನ್ ಏನು ಹೇಳುತ್ತೆ ಅಂದರೆ ವೆದರ್ ವೆನ್ ಟೂ ಚಾರ್ಜಸ್ ಆರ್ ಕೆಪ್ ಟುಗೆದರ್ ವೆದರ್ ದೇರ್ ಎಕ್ಸಿಸ್ಟ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್, ಅಷ್ಟು ಮಾತ್ರ ಹೇಳೋದು. ವೈಲ್ ಕ್ಯಾಲ್ಕುಲೇಟಿಂಗ್ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಓಕೆ, ಎಸ್. ನಾವು ರಿಸಲ್ಟೆಂಟ್ ಆಫ್ ದೀಸ್ ಟು ಐ ವಿಲ್ ಟೇಕ್ ಇಟ್ ಆಸ್ ವಾಟ್? R1 ಅಂತ ತೊಗೊಳ್ತೀನಿ. ಓಕೆ, ಸೊ ನಾವು ಲೆಟ್ ಅಸ್ ಹ್ಯಾವ್ ಸಮ್ ಬೇಸಿಕ್ಸ್ ಆಫ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಕನ್ಸಿಡರ್ ದಿಸ್ ಆಸ್ ಎ ವೆಕ್ಟರ್, ಜೊತೆಗೆ ಇದೊಂದು ವೆಕ್ಟರ್ ಅಂತ ತೊಗೊಳ್ಳೋಣ. ಎರಡು ವೆಕ್ಟರ್ ಇದೆ. This is vector A and this is vector B. So parallelogram law of vector addition ಮಾಡಿದಾಗ ನಮಗೇನು ಬರುತ್ತೆ? This will be the resultant vector. So ಈ resultant vector ಬಂದಾಗ that resultant vector is given by R is equal to A square plus B square plus 2AB cos theta. Okay, so square root of theta ಅಂದ್ರೇನು? The angle between the two vectors, that means A and B. If in case the angle between the two vectors is 90 degree, okay, 90 degree ಆದರೆ cos 90 ಏನಾಗುತ್ತೆ? ಈ ಹೋಲ್ ಟರ್ಮ್ ಏನಾಗುತ್ತೆ? 0. ಉಳ್ಕೊಳ್ಳೋದೇನೋ R is equal to root of A square plus B square. ಕರೆಕ್ಟಾ? ಎಸ್. ಸೊ root of A square plus B square. ಈಗ ಇಲ್ಲೂ ಅಷ್ಟೇ, ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಏನಿದೆ? ಯಾವ್ಯಾವ್ದು ವೆಕ್ಟರ್ಸು? ಒಂದು ಎಫ್ ಡಿ ಎ, ಎಫ್ ಡಿ ಸಿ. ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಏನಿದೆ? ದಟ್ ಈಸ್ 90 ಡಿಗ್ರಿ. ಸೊ ಹಾಗಾಗಿ ರಿಸಲ್ಟೆಂಟ್ ಆಫ್ ವೆಕ್ಟರ್ಸ್ ತೊಗೊಂಡ್ರೆ ಏನಾಗುತ್ತೆ? ರೂಟ್ ಆಫ್, ಓಕೆ, ಎಫ್ ಡಿ ಎ ಸ್ಕ್ವೇರ್ ಪ್ಲಸ್ ಎಫ್ ಡಿ ಸಿ ಸ್ಕ್ವೇರ್. ಓಕೆ, ಆ್ಯಂಡ್ 2AB cos theta ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗುತ್ತೆ. ನಾವು ಲೆಟ್ ಮಿ ರಿಮೂವ್ ದಿಸ್. ಎಸ್, ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಮಿ ರೈಟ್ ಡೌನ್ ಎಫ್ ಡಿ ಎ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತಪ್ಪ? 7.2 ಇಂಟು 10⁻⁻4 ಹೋಲ್ ಸ್ಕ್ವೇರ್ ಪ್ಲಸ್ 7.2 ಇಂಟು 10⁻⁻4 ಹೋಲ್ ಸ್ಕ್ವೇರ್ ಅಲ್ವಾ? ಓಕೆ, ಸೊ ಎರಡು ಸೇಮ್ ಇದೆ. ಸಿ ಫಾರ್ ಇದೆಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸು. ಓಕೆ, ಸಿಂಪಲ್ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಏನು ಮಾಡ್ತೀರಾ? ರೂಟ್ ಆಫ್ 2x ಸ್ಕ್ವೇರ್ ಆಗ್ತೀರಾ. ಅವಾಗ ಏನಾಗುತ್ತೆ? ರೂಟ್ 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ರೂಟ್ 2 ಉಳ್ಕೊಳ್ಳುತ್ತೆ ಅಲ್ವಾ? ಈಗ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಏನಿದೆ? ಈ ಹೋಲ್ ಟರ್ಮ್ ಇದೆ. ಏನು ಬರಿಬೋದು? ಸಿಂಪಲ್ಲಾಗಿ ರೂಟ್ 2, ಓಕೆ, ಸೊ 7.2 ಇಂಟು 10⁻⁻4 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ನೋಡಿ, ಈಗ ಏನಾಗುತ್ತೆ? ಈ ರೂಟ್ 2 ಸ್ಕ್ವೇರು ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದೇನೋ 7.2 ಇಂಟು 10⁻⁻4 ಇಂಟು ರೂಟ್ 2. ಆ ರೂಟ್ 2ನ ಮಲ್ಟಿಪ್ಲೈ ಮಾಡಿ, ಅಷ್ಟೇ, ಮುಗಿದೋಯ್ತು. ಓಕೆ, ಆ ರೂಟ್ 2ನ ಮಲ್ಟಿಪ್ಲೈ ಮಾಡಿ. 7.2 ಇಂಟು ರೂಟ್ 2 ಏನಾಗುತ್ತೆ ವ್ಯಾಲ್ಯೂ ನೋಡೋಣ. ಓಕೆ, 7.2 ಇಂಟು ರೂಟ್ 2. ಸೊ ನಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂ? ದಟ್ ಈಸ್ 10.182 ಇಂಟು 10⁻⁻4 ನ್ಯೂಟನ್. ಸಿ, ವೆರಿ ಸಿಂಪಲ್. ಹೌದಾ? ಎಸ್. ಇಲ್ಲ ನಾವು ಇದನ್ನೆಲ್ಲ ಏನೋ 7.2 ಹೋಲ್ ಸ್ಕ್ವೇರ್ ಅದನ್ನೆಲ್ಲ ಮಾಡ್ತೀವಿ. ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ. ಇಲ್ಲ ನಾನು ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಇಟ್ ವಿಲ್ ಟೇಕ್ ಅನದರ್ 2 to 3 ಸ್ಟೆಪ್ಸ್. ಓಕೆ, ಎಸ್. ಸೊ ಈಗ ಅರ್ಥ ಏನು? ದಿಸ್ ಈಸ್ ದ ರಿಸಲ್ಟೆಂಟ್ ಫೋರ್ಸ್. ಆ ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟು ಬಂತು? 10.182 ಇಂಟು 10⁻⁻4 ನ್ಯೂಟನ್ ಬಂತು. ಈ ಫೋರ್ಸಿಂದು ರಿಸಲ್ಟೆಂಟ್ ಇದು. ಸೊ ಈಗ ಇವೆರಡು ಕನ್ಸಿಡರ್ ಮಾಡ್ಕೊಳ್ಳೋಂಗಿಲ್ಲ. ಅಂದರೆ ಎಕ್ಸ್ ಆಕ್ಸಿಸಲ್ಲಿ ವೈ ಆಕ್ಸಿಸಲ್ಲಿ ಇರೋದನ್ನ ತೊಗೊಳ್ಬೇಕಾಗಿರೋದು ಯಾವುದು? ಓನ್ಲಿ ವಿ ಹ್ಯಾವ್ ಟು ಟೇಕ್ ದಿಸ್ ಫೋರ್ಸ್. ಐ ವಿಲ್ ರೈಟ್ ಹಿಯರ್. ಓಕೆ, this force which is R and this force which is F into dB. ಓಕೆ, ನಾನು ಆಗಲೇ ನಿಮಗೆ ಹೇಳಿದೆ ಏನು ಅಂತ ಹೇಳಿದ್ರೆ ಈ ಆ್ಯಂಗಲ್ಲು 45 ಆಗುತ್ತೆ. ಯಾವಾಗ? ವೆನ್ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಜೊತೆಗೆ ಈ ವ್ಯಾಲ್ಯೂ ಅಂದರೆ ಎಫ್ ಡಿ ಎ ಎಫ್ ಡಿ ಸಿ ಸೇಮ್ ಇದ್ದರೆ, ಇಲ್ಲಿ ಎಫ್ ಡಿ ಎ ಎಫ್ ಡಿ ಸಿ ಸೇಮ್ ಇದೆಯಾ ಮ್ಯಾಗ್ನಿಟ್ಯೂಡು? ಇಲ್ಲಿ ನೋಡಿ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಸೇಮ್ ಇದೆಯಾ? ಸೊ ಹಾಗಾಗಿ ಆ್ಯಂಗಲ್ ಎಷ್ಟಾಗುತ್ತೆ? 45. ಸರ್ ಹೇಗೆ ಸರ್ 45 ಆಗುತ್ತೆ? ಸಿ, ಓಕೆ, ಲೆಟ್ ಅಸ್ ಟೇಕ್ ದಟ್ ಆಸ್ ವಾಟ್? ಥೀಟಾ. ಈಗ ಟ್ಯಾನ್ ಥೀಟಾ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ಆಪೋಸಿಟ್ ಅಂದರೆ ಈ ವ್ಯಾಲ್ಯೂ. ಹೌದಾ? ಈ ವ್ಯಾಲ್ಯೂ ಏನು? ದಟ್ ಈಸ್ ಎಫ್ ಡಿ ಎ. ಎಫ್ ಡಿ ಎ ಒನ್ಸ್ ಅಗೇನ್ ಏನು? 7.2 ಇಂಟು 10⁻⁻4.
ಆಪೋಸಿಟ್ ಬೈ ಅಡ್ಜಸೆಂಟ್. ಅಡ್ಜಸೆಂಟ್ ಯಾವುದು? ಕೆಳಗಡೆ ಬರುತ್ತಲ್ಲ ಈ ವ್ಯಾಲ್ಯೂ. ದಿಸ್ ವ್ಯಾಲ್ಯೂ ಇಸ್ ವಾಟ್? ಎಫ್ ಡಿ ಸಿ. ಎಫ್ ಡಿ ಸಿ ಏನು? ಒನ್ಸ್ ಅಗೇನ್ 7.2 ಇಂಟು 10⁻⁻⁴. ಸೊ ಎರಡು ಕ್ಯಾನ್ಸಲ್ ಆದರೆ 1. ಯಾವಾಗ ಟ್ಯಾನ್ ಥೀಟಾ 1 ಆಗುತ್ತೆ? ವೆನ್ ಥೀಟಾ ಇಸ್ ಈಕ್ವಲ್ ಟು 45. ಸಿಂಪಲ್. ಓಕೆ, ಎಸ್. ಸೊ ಅದೇ ರೀತಿ ಅಲ್ಲಿ ಆ್ಯಂಗಲ್ ಎಷ್ಟಾಯಿತು? 45 ಆಯಿತು. ಓಕೆ, ಎಸ್. ಆ್ಯಂಗಲ್ ಎಷ್ಟಾಯಿತು? 45 ಆಯಿತು ಅಲ್ವಾ? ಸೊ ಓಕೆ, ಸೊ ಈಗ ನಾವು ದಿಸ್ ಆ್ಯಂಗಲ್ ಈಸ್ 45 ಆ್ಯಂಡ್ ಹಿಯರ್ ದಿಸ್ ಆ್ಯಂಗಲ್ ಈಸ್ 45. ಯಾಕೆ ದಿಸ್ ಆ್ಯಂಗಲ್ 45 ಅಂದರೆ ಇದು ಎಫ್ ಡಿ ಬಿ ಅಂದರೆ ಈ ಡೈರೆಕ್ಷನ್ ಬರ್ತಿದೆ. ಇದೇನಿದು? ಸ್ಕ್ವೇರು. ಸ್ಕ್ವೇರಲ್ಲಿ ಇದೇನಿದು? ಡಯಾಗ್ನಲ್ ಆದರೆ ಈ ಆ್ಯಂಗಲ್ ಎಷ್ಟಾಗುತ್ತೆ? ದಟ್ ಈಸ್ ಫಾರ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ವಾಟ್? ಸ್ಕ್ವೇರ್ ಅಲ್ವಾ? ಎಸ್. ಸೊ ಹಾಗಿದ್ರೆ 45 + 45 ಏನಾಗುತ್ತೆ? ಈ ಕಂಪ್ಲೀಟ್ ಆ್ಯಂಗಲ್ಲು 90 ಆಗುತ್ತೆ. ಯಾಕೆ ಬೇಕು ಅಂದರೆ 2ab cos θ ವ್ಯಾಲ್ಯೂ ಬೇಕಲ್ಲ. cos θ ಅಲ್ಲಿ θ ವ್ಯಾಲ್ಯೂ ಬೇಕಲ್ಲ. ದಟ್ θ is what? 90 degree. Now the net force on D is equal to, once again we have to go for vector addition, okay, of resultant one vector plus FDB vector. Okay, so ಇವೆರಡೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? √r1 ಸ್ಕ್ವೇರ್ ಪ್ಲಸ್ FDB ಸ್ಕ್ವೇರ್. ಓಕೆ, FDB ಸ್ಕ್ವೇರ್. ಎಸ್. ಸೊ R1 ವ್ಯಾಲ್ಯೂ ಗೊತ್ತಿದೆ, ಬಟ್ FDB ವ್ಯಾಲ್ಯೂ ಗೊತ್ತಿಲ್ಲ. ನಾವು ಲೆಟ್ ಮಿ ಕ್ಯಾಲ್ಕುಲೇಟ್ ದಟ್ FDB ವ್ಯಾಲ್ಯೂ. FDB, ಓಕೆ, FDB ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ FDB ಈಸ್ ಈಕ್ವಲ್ ಟು, ಮ್ಯಾಗ್ನಿಟ್ಯೂಡ್ ಬರೆಯೋದ್ರಿಂದ ಆರೋ ಮಾರ್ಕ್ ಬರೆಯೋದು ಬೇಡ. ಇಫ್ ಇನ್ ಕೇಸ್ ಆರೋ ಮಾರ್ಕ್ ಬರೆದ್ರೆ ಅದಕ್ಕೆ ಮೋಡ್ ಹಾಕಬೇಕಾಗುತ್ತೆ. ಓಕೆ, ಎಸ್. ಓಕೆ, FDB ಅಂದ್ರೇನು? ಅಲ್ಲೂ ಕೂಡ ನಿಮಗೇನು ಸಿಗುತ್ತೆ? 2 ಚಾರ್ಜಸ್. ದಟ್ ಮೀನ್ಸ್ FDB ಅಂದರೆ ಡಿ ಮತ್ತು ಬಿ ವ್ಯಾಲ್ಯೂ ಚಾರ್ಜಸ್ಸು 20 ಇದೆ. ಎಸ್, ಲೆಟ್ ಮಿ ರೈಟ್. ಕೆ ವ್ಯಾಲ್ಯೂ ಅಂದರೆ 9 ಇಂಟು 10⁻⁹ ಇಂಟು 20 ಇಂಟು 10⁻⁻9 ಇಂಟು 20 ಇಂಟು 10⁻⁻9 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಈಗ. ವಾಟ್ ಈಸ್ ದಿಸ್ ವ್ಯಾಲ್ಯೂ? ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ದಟ್ ಮೀನ್ಸ್ ಡಯಾಗ್ನಲ್. ಓಕೆ, ಇಲ್ಲಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ತೀನಿ. ಹಿಯರ್ ಐ ಥಿಂಕ್ ಯು ಕ್ಯಾನಾಟ್ ಸಿ. ಓಕೆ, ಎಸ್, ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಹಿಯರ್ ನೋಡಿ, ಇದು 90 ಡಿಗ್ರಿ ಇದೆ ಅಲ್ವಾ? ದಿಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ವ್ಯಾಲ್ಯೂ ಇಸ್ ಸೇಮ್, 0.05 ಮೀಟರ್. ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ವಾಟ್? ಎ. ದಿಸ್ ಒನ್ ವಿಲ್ ಆಲ್ಸೋ ಬಿಕಮ್ ವಾಟ್? ಎ. ಅಂದರೆ ಡಿಸ್ಟೆನ್ಸ್ ಎ ಆಗುತ್ತೆ. ಅವಾಗ ಇದು ಹೈಪೋಟ್ನಸ್ ಏನಾಗುತ್ತೆ? ದ ವ್ಯಾಲ್ಯೂ ಆಫ್ ದಿಸ್ ಹೈಪೋಟ್ನಸ್ ವಿಲ್ ಬಿಕಮ್ a√2 ಆಗುತ್ತೆ. ಬಟ್ ಇಲ್ಲಿ ಎ ವ್ಯಾಲ್ಯೂ ಏನಿದೆ? 0.05. ಸೊ ಹಾಗಾಗಿ 0.05 √2 ಆಗುತ್ತೆ ಅಷ್ಟೇ. ಸಿಂಪಲ್. ಎಸ್. ಸೊ ಹಾಗಿದ್ರೆ ದಿಸ್ ಒನ್ ವಿಲ್ ಬಿಕಮ್ 0.05 √2 ಹೋಲ್ ಸ್ಕ್ವೇರ್. ಸೊ ಇಫ್ ಐ ಸಿಂಪ್ಲಿಫೈ, +9 -9 gets cancel. Now let me calculate 9 into 20 into 20, which is equal to 3600 divided by, okay, so 0.05 into √2, okay, whole square, √2, just √2 whole square. Okay, we will get same value, that is 72000 into 10⁻⁻9. If I simplify this, this will come 7.2 into 10⁻⁻4 Newton. So ಈಗ yes, we got the value of what? R1. Okay, R1 value ಏನಿದೆ ಇಲ್ಲಿ ನೋಡ್ಕೊಬೋಣ, ಇಲ್ಲಿ ತಗೊಳ್ಳೋಣ ವ್ಯಾಲ್ಯೂನ. that is 10.182 into 10⁻⁻4. see here it is there. Okay, root of 10.184 into 10⁻⁻4 whole square. Okay, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಪ್ಲಸ್. okay, so here what is the value of FDB? that is 7.2 into 10⁻⁻4 whole square ಅಲ್ವಾ? ಎಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ನಾವು 10⁻⁻4 ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ 10.182 ಸ್ಕ್ವೇರ್, 10.182 ಅಲ್ವಾ? 184 ಅಲ್ಲ? 184 ಸ್ಕ್ವೇರ್, ವಿಚ್ ಈಸ್ ನಥಿಂಗ್ ಬಟ್ 103.71 ಇಂಟು 10⁻⁻8 ಪ್ಲಸ್ 7.2 ಹೋಲ್ ಸ್ಕ್ವೇರ್, 7.2 ಸ್ಕ್ವೇರ್, ದಟ್ ಈಸ್ 51.84 ಇಂಟು 10⁻⁻8. ಈಗ ಎರಡರಲ್ಲೂ 10⁻⁸ ಕಾಮನ್ ಅಲ್ಲ? 10⁻⁸ ರೂಟ್ ಆಫ್ ಏನು ಉಳಿತು? 103 ಪ್ಲಸ್ 51.84 ಅಲ್ಲ? 103 ಪ್ಲಸ್ ಓಕೆ 0.71, 155.55 ಬರುತ್ತೆ.
ಓಕೆ, ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ, ಪಾಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ನಾನು ಕ್ಯಾಲ್ಕುಲೇಷನ್ ಮಾಡುವಾಗ ಯು ಕ್ಯಾನ್ ಸ್ಪೀಡ್ ಅಪ್ ದ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡನ್ನು ಜಾಸ್ತಿ ಮಾಡಿ, ಸೊ ದಟ್ ಟೈಮ್ ಸೇವ್ ಆಗುತ್ತೆ. ಸೊ ನಾವು ವಿ ಹ್ಯಾವ್ 10 to the power of minus 8 root 2 ಅಂದರೆ square root of 10 to the power of minus 8 ಅಂದರೆ we will get it as 10 to the power of minus 5. Next root of 155, 155.55. Yes, we are getting it as what, 12.47. Okay, so this will be the net force. This will be the net force, and it is in terms of Newton. Okay, Newton. What will be the direction? ಡೈರೆಕ್ಷನ್ ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ, ಓಕೆ, ಸೊ ನೀವು ಆನ್ಸರ್ ಬರೀಬೇಕು, ಆನ್ಸರ್ನ ಮಾಡಿ. ಓಕೆ, ಸೊ ಲೆಟ್ ಮಿ ಸಿ, ಓಕೆ, ಹೌ ಮೆನಿ ಆಫ್ ಯು ವಿಲ್ ರೈಟ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಆ್ಯಂಡ್ ಇಲ್ಲಿ ವೆಕ್ಟರ್ ಫಾರ್ಮಲ್ಲಿ ಬರೆದಿರೋದ್ರಿಂದ ಐ ವಿಲ್ ರೈಟ್ ಇಟ್ ಆಸ್ ವಾಟ್, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ಎ ಕ್ಯಾಪ್. ವೈ ಎ ಕ್ಯಾಪ್? ಯಾಕಂದರೆ ಡೈರೆಕ್ಷನ್ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿಲ್ಲ, ಬಟ್ ಎಲ್ ಎಚ್ ಎಸ್ ಅಲ್ಲಿ ಯಾವುದು ವೆಕ್ಟರ್ ಫಾರ್ಮಲ್ಲಿ ಬರೀತಿದ್ದೀವಿ. ಇಲ್ಲ ನಾವು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನೇ, ಆ್ಯಕ್ಚುಲಿ ಕ್ವಶನಲ್ಲಿ ಕೇಳಿರೋದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ. ಸೊ ಹಾಗಾಗಿ ಎಫ್ ನೆಟ್ ಈ ರೀತಿ ಬರೆದ್ರೆ ದೆನ್ ದಿಸ್ ಆನ್ಸರ್ ಈಸ್ ಕರೆಕ್ಟ್. ರೆಪ್ರೆಸೆಂಟೇಷನ್ ಇಂಟು 10 to the power of minus 4 Newton. This is correct. But if we write in this way, we have to mention the what direction in terms of what unit vector. Okay, yes. I hope you understood this question. Okay, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ್ಯಂಡ್ ಲೆಟ್ ಮಿ ಚೆಕ್ ದ ಆನ್ಸರ್. ಸಿ, ಆನ್ಸರ್ ಇಸ್ 12.4 into 10 to the power of minus 4 Newton. Correct, no problem. Yes. Now let us move to question number 7. ಎಸ್, 7th ಕ್ವಶನ್ಗೆ ಹೋಗೋಣ. ಓಕೆ, ಸೊ 7th ಕ್ವಶನಲ್ಲಿ ಏನಿದೆ ನೋಡ್ತಾ ಬರೋಣ. 4 ಚಾರ್ಜಸ್ ಪ್ಲಸ್ ಕ್ಯೂ ಪ್ಲಸ್ 2q ಪ್ಲಸ್ 3q ಪ್ಲಸ್ ಆ್ಯಂಡ್ ಪ್ಲಸ್ 4q ಆರ್ ಪ್ಲೇಸ್ಡ್ ಅಟ್ ಅ ಕಾರ್ನರ್ಸ್ ಆಫ್ ಸ್ಕ್ವೇರ್ ABCD ಆಫ್ ಸೈಡ್ 0.1 ರೆಸ್ಪೆಕ್ಟಿವ್ಲಿ. ಅಂದರೆ 4 ಚಾರ್ಜ್ ಇಟ್ಟಿದ್ದಾರೆ. 0.1 ಅಂದರೆ ಸೈಡ್ ಆಫ್ ಎ ಸ್ಕ್ವೇರ್ ಇಸ್ 0.1 ಮೀಟರ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ 5.1. ಓಕೆ, ಫೈಂಡ್ ಕ್ಯೂ ಅಂದರೆ ಕ್ಯೂ ವ್ಯಾಲ್ಯೂ. ದಿಸ್ ಕ್ಯೂ ವ್ಯಾಲ್ಯೂ ದೇ ಹ್ಯಾವ್ ನಾಟ್ ಗಿವನ್ ದಿಸ್ ದ ವ್ಯಾಲ್ಯೂ ಆಫ್ ಕ್ಯೂ ಇನ್ ಟರ್ಮ್ಸ್ ಆಫ್ ಕೂಲಮ್ಸ್. ಅಂದರೆ ಕ್ಯೂನೇ ಅನ್ನೋನ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ವಶನಲ್ಲಿ ಹೇಳಿರೋ ಪ್ರಕಾರ ಈ ಒಂದು ಸೆಂಟರ್ ಆಫ್ ದ ಸ್ಕ್ವೇರ್ ಅಲ್ಲಿ ಏನಿದೆ ಒಂದು ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಡ್ಯೂ ಟು ದಿಸ್ 4 ಚಾರ್ಜಸ್ ವಾಟ್ ಈಸ್ ಅ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅವರೇ ಕೊಟ್ಟಿದ್ದಾರೆ, ಬಟ್ ಡೈರೆಕ್ಷನ್ ಅನ್ನು ಕೊಟ್ಟಿಲ್ಲ. ಓಕೆ, ಸೊ ದೇ ಹ್ಯಾವ್ ಗಿವನ್ ವಾಟ್, ದೇ ಹ್ಯಾವ್ ಗಿವನ್ ದ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಮಾತ್ರ ಕೊಟ್ಟಿದ್ದಾರೆ. 5.1 into 10 to the power of 3 Newton per coulomb. ಹೌದಾ? ಎಸ್. ಅಂದರೆ ಅರ್ಥ, ಸಿ ಹಿಯರ್ ನಾವು ದೇರ್ ಆರ್ 4 ಚಾರ್ಜಸ್. ಓಕೆ, ಸೊ 4 ಚಾರ್ಜ್ ಏನು ಮಾಡುತ್ತೆ, 4 ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಎ ವಿಲ್ ಪ್ರೊಡ್ಯೂಸ್ ಇನ್ ದಿಸ್ ಡೈರೆಕ್ಷನ್, ಅಂದರೆ ಎಲ್ಲ ಡೈರೆಕ್ಷನಲ್ಲೂ ಪ್ರೊಡ್ಯೂಸ್ ಮಾಡುತ್ತೆ. ಆ ಪಾಯಿಂಟಿಗೆ ಕನ್ಸಿಡರ್ ಮಾಡಿದ್ರೆ ದೇ ವಿಲ್ ಕಮ್ ಇನ್ ಲೈಕ್ ದಿಸ್. ಓಕೆ, ದಟ್ ವೆಕ್ಟರ್ ವಿಲ್ ಕಮ್ ಲೈಕ್ ದಿಸ್, ಯಾಕಂದರೆ ಇದು ಕಾನ್ಸೆಪ್ಟ್ ಆಫ್ ವೆಕ್ಟರ್. ಸೊ ನಾವು ಓಕೆ ಈ ರೀತಿ ಬರುತ್ತೆ. ಅಂದರೆ ಆಲ್ ದ 4 ಚಾರ್ಜಸ್ಸು ಏನು ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡ್ತಾ ಇರುತ್ತೆ. ಸಿ, ಫೋರ್ಸ್ ಯಾವಾಗ ಸಿಗೋದು, ಈ ಒಂದು ಪಾಯಿಂಟಲ್ಲಿ ನಾವು ಇನ್ನೊಂದು ಯಾವ್ದಾರ ಟೆಸ್ಟ್ ಚಾರ್ಜ್ ಅಥವಾ ಇನ್ನೊಂದು ಯಾವ್ದಾರ ಚಾರ್ಜ್ ಇಟ್ಟರೆ ಆಬ್ವಿಯಸ್ಲಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಅಕಾರ್ಡಿಂಗ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಆಲ್ ದ ಚಾರ್ಜಸ್ ಆರ್ ಡಿಫ್ರೆಂಟ್. ಯಾಕೆಂದರೆ ಅವರೇ ಹೇಳಿದ್ದಾರೆ 1q 2q 3q ಅಂದ್ರೆ ಕ್ಯೂ ವ್ಯಾಲ್ಯೂ ಇಫ್ ಇನ್ ಕೇಸ್ 1 ಬಂದರೆ ದ ವ್ಯಾಲ್ಯೂ ಆಫ್ ದ ಚಾರ್ಜ್ 1 ವಿಲ್ ಬಿಕಮ್ ಡಿಫ್ರೆಂಟ್. 2 ಈ ಒಂದು ಕ್ಯೂ ವ್ಯಾಲ್ಯೂ 2 ಬಂದರೆ, ಸಾರಿ 1 ಬಂದರೆ ಇಲ್ಲೇನಾಗುತ್ತೆ 2 ಆಗುತ್ತೆ, ಇಲ್ಲಿ 3, ಇಲ್ಲಿ 4. ದಟ್ ಮೀನ್ಸ್ ಅವಾಗ ಏನಾಗುತ್ತೆ, ಚಾರ್ಜ್ ವ್ಯಾಲ್ಯೂ 1 ಕೂಲಮ್ 2 ಕೂಲಮ್ 3 ಕೂಲಮ್ 4 ಕೂಲಮ್ ಆಗುತ್ತೆ. ಕ್ಯೂ ವ್ಯಾಲ್ಯೂ 1 ಕೂಲಮ್ ಬಂದರೆ. ಸೊ ಅಂದ್ರೆ ಅರ್ಥ ಏನು, 4 ಚಾರ್ಜಿನ ವ್ಯಾಲ್ಯೂನ ಮ್ಯಾಗ್ನಿಟ್ಯೂಡು ಸೇಮ್ ಅಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಅಲ್ಲ ಅಂದರೆ ಈ ಪಾಯಿಂಟಲ್ಲಿ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡು ಬೇರೆ ಬೇರೆ ಒಂದು ನ್ಯೂಟನ್ ಪರ್ ಮೀಟರ್ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ. ಓಕೆ, ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅಷ್ಟು ಬರ್ತಾ ಇರುತ್ತೆ, ಸೇಮ್ ಬರಲ್ಲ. ಸೇಮ್ ಬಂದಿದ್ರೆ ಏನಾಗೋದು, ಆ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ಬಿಡೋದು. ಓಕೆ, ಎಸ್ ಆರ್ ನೋ? ಹೌದಾ ಇಲ್ಲ? ಎಸ್, ಫೈನ್. ಸೊ ನಾವು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗ್ತಿರ್ಲಿಲ್ಲ, ದಟ್ ಆ್ಯಡ್ ಅಪ್ ಆಗ್ಬಿಡೋದು ಎಲ್ಲದು. ಸೊ ಇಲ್ಲೇನಾಗುತ್ತೆ, ಬೇರೆ ಬೇರೆ ಇರೋದ್ರಿಂದ ಅಪೋಸಿಷನ್ಸ್ ಆಗುತ್ತೆ. ಸೊ ಅದನ್ನು ವೆಕ್ಟರ್ ಅಡಿಷನ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇದನ್ನ ವೆಕ್ಟರ್ ಅಡಿಷನ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ಅನದರ್ ಮೆಥಡ್ ಆಫ್ ಔಟ್ ಆಫ್ ವಿಚ್ 2 ಮೆಥಡ್ಸ್. ಯಾವ್ಯಾವುದು ಅಂತ ಹೇಳಿದ್ರೆ, ವಿ ಹ್ಯಾವ್ ಗ್ರಾಫಿಕಲ್ ಮೆಥಡ್ ಆ್ಯಂಡ್ ಅನಾಲಿಟಿಕಲ್ ಮೆಥಡ್. ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಾನು ಗ್ರಾಫಿಕಲ್ ಮೆಥಡ್ ಅಲ್ಲಿ ಬರುವಂತಹ ಪ್ಯಾರಲೋಗ್ರಾಮ್ ಮೆಥಡ್. ಇವಾಗ ನಾವೇನು ಮಾಡ್ತೀವಿ, ಅನಾಲಿಟಿಕಲ್ ಮೆಥಡ್, ಅಂದರೆ ರಿಸಾಲ್ವಿಂಗ್ ಎ ವೆಕ್ಟರ್ ಸಾಲ್ವ್ ಅಪ್ಲೈ ಮಾಡಿಕೊಂಡು ವಿ ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ, ಸೊ ದಿಸ್ ಕ್ವಶನ್ ಟೇಕ್ಸ್ ಮೋರ್ ಟೈಮ್, ನಿಯರ್ಲಿ 20 ಮಿನಿಟ್ಸ್ ತಗೊಳುತ್ತೆ. ಸೊ ಗಮನ ಇಟ್ಟು ಎಂಡಿಂಗ್ವರೆಗೂ ಕೇಳಿ, ಯಾಕಂತ ಹೇಳಿದ್ರೆ ಹೋಲ್ ಕಾನ್ಸೆಪ್ಟ್ ಆಫ್ ವೆಕ್ಟರ್ಸ್ನ ರಿವೈಸ್ ಮಾಡಿ ಮತ್ತೆ ನಾನು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎಸ್, ಫೈನ್. ಸೊ ನಾವು ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಯಾವ ಡೈರೆಕ್ಷನಲ್ಲಿ ಇದೆ, ಎ ಇಂದ ಈ ಡೈರೆಕ್ಷನ್ ಹೋಗುತ್ತೆ. ದಿಸ್ ಈಸ್ ಎ ವೆಕ್ಟರ್ ಆ್ಯಂಡ್ ದಿಸ್ ಈಸ್ ವಾಟ್, ಇ ಎ ಅಂತ ತಗೊಳ್ಳೋಣ, ವೆಕ್ಟರ್ ಇದೆ. ಸೊ ಹಾಗಾಗಿ how can we write, consider any vector. Okay, so now let us go some basics of vector. Vector a na baradre how can we write, we can write it as what, mode of a into the
ಯೂನಿಟ್ ವೆಕ್ಟರ್, ಯಾಕಂದ್ರೆ ಡೈರೆಕ್ಷನ್ ಹಿಂಗಿದೆ. ಈಗ ಎಕ್ಸ್ ಆಕ್ಸಿಸ್ ಅಲ್ಲಿ ಇದ್ದಿದ್ರೆ ಏನು ಬರಿಬೋದಾಗಿತ್ತು, ವೆಕ್ಟರ್ ಎ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಥವಾ ಐ ಕ್ಯಾಪ್ ಅಂತ ಬರಿಬೋದಿತ್ತು. ವೈ ಆಕ್ಸಿಸ್ ಅಲ್ಲಿ ಇದ್ದಿದ್ರೆ ವೈ ಕ್ಯಾಪ್ ಅಂತ ಬರಿಬೋದಿತ್ತು. ಈಗ ಇನ್ ಮಿಡ್ ಅಲ್ಲಿ ಇದೆ, ಗೊತ್ತಿಲ್ಲ ಯಾವ ಡೈರೆಕ್ಷನ್ ಅಂತ, ನಾರ್ತ್ ಈಸ್ಟ್ ಅಂತ ಬರೆಯೋದಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಯೂನಿಟ್ ವೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಂಡ್ ಯೂನಿಟ್ ವೆಕ್ಟರ್ ಎ ಕ್ಯಾಪ್ ಅಂತ ಬರೆದಿದ್ದೀನಿ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಇಂಟು ಎ ಕ್ಯಾಪ್. ಹೌದಾ? ಓಕೆ. ರಿಸಾಲ್ವಿಂಗ್ ಆಫ್ ವೆಕ್ಟರ್ ತಗೊಂಡಾಗ ದಿಸ್ ವೆಕ್ಟರ್ ಎ ಕ್ಯಾನ್ ಬಿ ರಿಟರ್ನ್ ಆಸ್, ಕನ್ಸಿಡರ್ ಎ ವೆಕ್ಟರ್, ಈಗ ಒಂದು ಎ ಅನ್ನೋ ವೆಕ್ಟರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಅವಾಗ ರಿಸಾಲ್ವಿಂಗ್ ದ ವೆಕ್ಟರ್ಗೆ ಹೋದಾಗ we have x component and we will be having y component. Okay, if a vector is present in a plane, ಅಂದರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇದ್ರೆ ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಇರುತ್ತೆ. ಅದೇ ನಿಮಗೆ ಆ ಒಂದು ವೆಕ್ಟರು ಸ್ಪೇಸ್ ಅಲ್ಲಿ ಇದ್ದಾಗ 3 ಕಾಂಪೊನೆಂಟ್ಸ್ ಬರುತ್ತೆ, ಎಕ್ಸ್ ವೈ ಝೆಡ್ ಕಾಂಪೊನೆಂಟ್ಸ್ ಬರುತ್ತೆ. ಸೊ ಇದನ್ನ ಹೇಗೆ ಬರೀತೀವಿ? ಸಿ, ವೆಕ್ಟರ್ ಎ ಕ್ಯಾನ್ ಬಿ, ದಿಸ್ ಈಸ್ ವಾಟ್, ದಿಸ್ ಈಸ್ ಎ ಎಕ್ಸ್ ಐ ಕ್ಯಾಪ್. ಹೌದಾ? ದಿಸ್ ಈಸ್ ವಾಟ್ ಎ ವೈ ಜೆ ಕ್ಯಾಪ್. ದಿಸ್ ವೆಕ್ಟರ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಇಂಟು ಎ ಕ್ಯಾಪ್. ಹೌದಾ? ದಿಸ್ ಈಸ್ ವಾಟ್ ದ ಸಿಂಪಲ್ ರೆಪ್ರೆಸೆಂಟೇಷನ್. ದೇರ್ ಫೋರ್ ಇದನ್ನ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ಸ್ ಅಲ್ಲಿ ಬರೆಯೋದಾದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್. ಹೌದಾ? ಎ ಎಕ್ಸ್ ಅಂದ್ರೆ ಏನೀಗ? ಸಿ, ಎ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್ ಐ ವಿಲ್ ರೈಟ್ ಹಿಯರ್, ಎ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ಸ್ ಅಲ್ಲಿ ಬರೆಯೋದಾದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಕಾಸ್ ಥೀಟಾ, ಎ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸೈನ್ ಥೀಟಾ. ಸರ್ ಯಾಕೆ ಇಷ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ? ನೌ ಐ ವಿಲ್ ಅಪ್ಲೈ ದಿಸ್ ಒನ್ ಹಿಯರ್. ಸಿ, in the place of a, vector a, I have written electric field. Okay, it is also a vector. So ಅದನ್ನ ಹೇಗೆ ಬರಿಬಹುದು ಅಂದ್ರೆ EA into, in that direction I will write it as what, a cap. Okay, this is the direction, we don't know the direction. Okay, so now a ಜಾಗದಲ್ಲಿ EA ಇದೆ, a cap ಜಾಗದಲ್ಲಿ a cap ಇದೆ. ಸೊ ಈಗ this in terms of what components ಅಲ್ಲಿ ಬರೆಯೋದಾದ್ರೆ this can be written as EAX. ಸರ್ ಇಲ್ಲಿ AX ಬರೆದಿದ್ರೆ EAX, ಯಾಕಂದ್ರೆ ಇಲ್ಲಿ ವೆಕ್ಟರ್ ತಗೊಂಡಿರೋದೇ EA, ಇಲ್ಲಿ ವೆಕ್ಟರ್ ತಗೊಂಡಿರೋದು ಬರೀ ಎ. ಓಕೆ, ಇಂಟು ಐ ಕ್ಯಾಪ್ ಪ್ಲಸ್ ಇ ಎ ವೈ ಜೆ ಕ್ಯಾಪ್. ಹೌದಾ? ಎಸ್, ಫೈನ್. ಓಕೆ, ಸೊ ಈಗ ದಿಸ್ ಎ ಎಕ್ಸ್ ಅಂದ್ರೆ ಏನು? ಎ ಕಾಸ್ ಥೀಟಾ. ಹಾಗಿದ್ರೆ ಇ ಎ ಎಕ್ಸ್ ಅಂದ್ರೆ ಏನಂತ ಬರೀಬೋದು? ಇ ಎ ಕಾಸ್ ಥೀಟಾ, ಕಾಸ್ ಥೀಟಾ. ಇದೆಲ್ಲಿ ಇಲ್ಲೇನು ಉಳ್ಕೊಳ್ಳುತ್ತೆ? ಐ ಕ್ಯಾಪ್ ಪ್ಲಸ್ ಇಲ್ಲೇನು ಬರೀಬೋದು? ಇ ಎ ಸೈನ್ ಥೀಟಾ, ಸೈನ್ ಥೀಟಾ. ಇಲ್ಲೇನು ಉಳ್ಕೊಳ್ಳುತ್ತೆ? ಜೆ ಕ್ಯಾಪ್. ಕರೆಕ್ಟಾ? ಎಸ್, ಫೈನ್. ಈ ಒಂದು ಕಾನ್ಸೆಪ್ಟನ್ನ ಇಲ್ಲಿಗೆ ಅಪ್ಲೈ ಮಾಡಿದ್ದೀನಿ. ಇ ಎ ಎಕ್ಸ್ ಜಾಗದಲ್ಲಿ ಏನಂತ ಬರೀಬೋದಿತ್ತು? ಎ ಕಾಸ್ ಥೀಟಾ ಪ್ಲಸ್ ಐ ಕ್ಯಾಪ್ ಪ್ಲಸ್ ಎ ಸೈನ್ ಥೀಟಾ ಜೆ ಕ್ಯಾಪ್. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಒಂದು ಥಮ್ಸ್ ಅಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಎಸ್, ಫೈನ್. ಇವಾಗ ಇವೆರಡರಲ್ಲಿ ಏನು ಕಾಮನ್ನು? ಇ ಎ ಈಸ್ ಕಾಮನ್. ಓಕೆ, ಸೊ ವಾಟ್ ಕ್ಯಾನ್ ಬಿ ರಿಟರ್ನ್? ಕಾಸ್ ಥೀಟಾ ಐ ಕ್ಯಾಪ್ ಪ್ಲಸ್ ಸೈನ್ ಥೀಟಾ ಜೆ ಕ್ಯಾಪ್. ಇದೇನಿದು ಜಸ್ಟ್ ಒಂದು ವೆಕ್ಟರ್, ಅಂದರೆ ಈ ಒಂದು ಚಾರ್ಜಿಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ತಿರೋದಷ್ಟೇ. ಓಕೆ, ಅದೇ ರೀತಿ 4 ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ರಿಸಲ್ಟೆಂಟ್ ಯಾವುದೋ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಆ ಡೈರೆಕ್ಷನಲ್ಲಿ ಹೋಗೋ ವ್ಯಾಲ್ಯೂ ಏನಿದನ್ನು ಕೊಟ್ಟಿದ್ದಾರೆ, ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಆರ್ಡರ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಕ್ಯೂ. ಡೈರೆಕ್ಟ್ಲಿ ಈ 4 ಚಾರ್ಜನ್ನು ಜಸ್ಟ್ ಸಮ್ ಮಾಡಿಬಿಟ್ಟು ನಾನು ಆನ್ಸರ್ ತಗೊಳ್ತೀನಿ ಅಂದರೆ ತಗೊಳ್ಳೋದಕ್ಕಾಗಲ್ಲ. ಓಕೆ, ಫೈನ್. ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಯಿತು ಅನಿಸುತ್ತೆ. ಸೊ ಜಸ್ಟ್ ನಾನೇನು ಮಾಡ್ತೀನಿ, ಇದನ್ನು ರಬ್ ಮಾಡ್ತೀನಿ. ಸಿ, ಈಗ ಇ ಎ ಸಿಕ್ತು. ಎಷ್ಟು ಚಾರ್ಜಿಂದ ಬರ್ತಾ ಇದೆ ನಮಗೆ ಅಲ್ಲಿಗೆ ರಿಸಲ್ಟೆಂಟ್ ವೆಕ್ಟರು? ಇ ಎ ಇಂದ ಬರ್ತಾ ಇದೆ ಒಂದು. ಓಕೆ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಎ ಇಂಟು ಎ ಕ್ಯಾಪ್ ಆಸ್ ಐ ರೋಟ್. ನೆಕ್ಸ್ಟ್ ಇ ಬಿ ಇಂದ ಬರ್ತಾ ಇದೆ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಬಿ ಇಂಟು ಬಿ ಕ್ಯಾಪ್. ಓಕೆ, ಸೊ ದಟ್ ಮೀನ್ಸ್ ಇ ಬಿ ಈಸ್ ಆಲ್ಸೋ ಎ ವೆಕ್ಟರ್. ಅದೇ ರೀತಿ ಇ ಸಿ ಇದೆ, ಅದೇ ರೀತಿ ಇ ಡಿ ಇದೆ. ಹೌದಾ? ಎಸ್. ಸೊ ಇ ಬಿ ಆಯಿತು. ಇ ಸಿನ ಹೇಗೆ ಬರಿಬೋದು? ದಟ್ ಈಸ್ ಇ ಸಿ ಇಂಟು ಸಿ ಕ್ಯಾಪ್. ಓಕೆ, ಸೊ ಎ ಬಿ ಸಿ ಕ್ಯಾಪ್ ಅಂತಾನೆ ತಗೋಬೇಕಾ ಸರ್? ನಾವು ಯಾವುದಾದ್ರೂ ಪಿ ಕ್ಯೂ ಆರ್ ಎಸ್ ಯಾವುದಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಇ ಡಿ ಈಸ್ ಈಕ್ವಲ್ ಟು ಇ ಡಿ ಇಂಟು ಡಿ ಕ್ಯಾಪ್. ಓಕೆ, ಎಸ್, ಫೈನ್. ದೀಸ್ ಆರ್ ದ ವೆಕ್ಟರ್ಸ್. ಈಗ ನಾವು ಇದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ನು ಮಿಕ್ಕಿದ್ದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಎಸ್. ಸೊ ಈಗ ಇದನ್ನು ಜಸ್ಟ್ ಐ ವಿಲ್ ರಬ್ ದಿಸ್ ಒನ್. ಎಸ್, ಓಕೆ. ನಾವು ಥೀಟಾ ವ್ಯಾಲ್ಯೂ ಏನು? ಓಕೆ, ಫೈನ್. ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒನ್ಸ್ ಅಗೇನ್ ಐ ವಿಲ್ ರೈಟ್ ಹಿಯರ್. ಓಕೆ, ನಾವು ಸಿ, ವಿ ಕನ್ಸಿಡರ್ ದಿಸ್ ಆಸ್ ವೆಕ್ಟರ್ ಎ, ಆ್ಯಂಡ್ ಇದನ್ನೇನಂತ ತೊಗೊಂಡಿದ್ವಿ? ಎ ಎಕ್ಸ್ ಐ ಕ್ಯಾಪ್ ಅಂತ ತೊಗೊಂಡ್ವಿ. ಇದನ್ನು ಎ ವೈ ಜೆ ಕ್ಯಾಪ್ ಅಂತ ತೊಗೊಂಡ್ವಿ. ಹೌದಾ? ಎ ವೈ ಜೆ ಕ್ಯಾಪ್. ಓಕೆ, these are also vectors, components of vector. Okay, that is also a vector. X component, Y component, that is also a vector. See, ಈಗ ಎ ಎಕ್ಸ್ ಅಂದರೆ ಏನಂತ ತೊಗೊಂಡಿದ್ವಿ? ಎ ಕಾಸ್ ಥೀಟಾ ಅಂತ ತೊಗೊಂಡಿದ್ವಿ. ಕರೆಕ್ಟಾ? ಎ ವೈ ಅಂದರೆ ಏನಂತ ತೊಗೊಂಡಿದ್ವಿ? ಎ ಸೈನ್ ಥೀಟಾ ಅಂತ ತೊಗೊಂಡಿದ್ವಿ. ಈ ಥೀಟಾ ಅಂದ್ರೇನು? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ವಾಟ್ ಈಸ್ ದ ಆಂಗಲ್?
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಎಕ್ಸ್ ಕಾಂಪೊನೆಂಟ್ ವಾಟ್ ಇಸ್ ದ ಆಂಗಲ್, ದಟ್ ಈಸ್ ಆಲ್ಸೋ ಥೀಟಾ. ಇಲ್ಲ ಅಂತ ಹೇಳಿದ್ರೆ ಈ ಕಡೆನಾದರೂ ಥೀಟಾ ತಗೋಬಹುದು. ನಾವು ಏನು ಬೇಸಿಕ್ ಇಂದ ಹೋಗ್ತಿರೋದ್ರಿಂದ ಎಕ್ಸ್ ಆಕ್ಸಿಸ್ಗೆ ಥೀಟಾ ಅಂತ ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಥೀಟಾ ಏನಾಗುತ್ತೆ, ಸಿ ಇಫ್ ದಿಸ್ ಈಸ್ ಅ ವೆಕ್ಟರ್, ವಾಟ್ ವಿಲ್ ಬಿ ದ ಥೀಟಾ, ದಿಸ್ ಆಂಗಲ್ ವಿಲ್ ಬಿ ದ ಥೀಟಾ. ವಾಟ್ ಈಸ್ ದ ಥೀಟಾ ವ್ಯಾಲ್ಯೂ ಹಿಯರ್, 45. ಯಾಕೆ ಸರ್ 45 ಅಂದ್ರೆ ಇದೇನಿದು ಸ್ಕ್ವೇರು, ದಿಸ್ ವಿಲ್ ಬಿ ದಿಸ್, ಇದು ಸೆಂಟರ್ ಆಫ್ ದ ಸ್ಕ್ವೇರು, ಸೊ ಹಾಗಾಗಿ ಡಯಾಗ್ನಲ್ ಮೇಲೆ ಹೋದಂಗೆ ಆಗುತ್ತೆ. ಆ ಡಯಾಗ್ನಲ್ ಬಂತು ಅಂದ್ರೆ ಆಂಗಲ್ ಏನಾಗುತ್ತೆ 45. ಕ್ಲಿಯರ್. ಸೊ ಹಾಗಿದ್ರೆ ಇಲ್ಲಿ ಏನಾಯಿತು, ಇ ಎ ಇಸ್ ಈಕ್ವಲ್ ಟು ಕಾಸ್ 45 ಐ ಕ್ಯಾಪ್ ಪ್ಲಸ್ ಸೈನ್ 45 ಜೆ ಕ್ಯಾಪ್. ಓಕೆ ಸರ್, ಇಷ್ಟನ್ನು ಸಾಲ್ವ್ ಮಾಡ್ತಿರೋದು ಏನಂದ್ರೆ ಇ ಎ ಗೊತ್ತಾಯಿತು, ಈ ಡೈರೆಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿರೋದು ಇಷ್ಟಕ್ಕೆ. ಓಕೆ, ಡೈರೆಕ್ಷನ್ ಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಏನು ದ ಹೋಲ್ ಕ್ಯಾಲ್ಕುಲೇಷನ್ ಐ ಆಮ್ ಡೂಯಿಂಗ್. ಓಕೆ, ಯಾಕೆ ಬೇಕು ಅನ್ನೋದು ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಇ ಎ ಇಸ್ ಈಕ್ವಲ್ ಟು ಕಾಸ್ 45 ಅಂದರೆ 1/√2. ಸೊ 1/√2 ಕಾಮನ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಓಕೆ, ದಿಸ್ ವ್ಯಾಲ್ಯೂ ಆಫ್ ಯೂನಿಟ್ ವೆಕ್ಟರ್ a cap can be written as 1/√2 I cap plus j cap. That is what the meaning of this. Okay, so ಈಗ ನಾನು ಏನು ಮಾಡ್ತೀನಿ, ಇದು ಮತ್ತೆ I will just rub this one. Okay, yes. So ಈಗ ಅದೇ ರೀತಿ ಕಂಪೇರ್ ಮಾಡಿ we will write as what, we will write okay EB. Okay, see EB can be written as EB into B cap. Now B cap na ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸಾರಿ, ದಿಸ್ ಇಸ್ ನಾಟ್ EB into B cap. ಈಗ EB ವ್ಯಾಲ್ಯೂ ಹಾಗೆ ಬರ್ಕೊಳ್ತೀನಿ. ಓಕೆ, EB ಇನ್ ದ ಸೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಆಮೇಲೆ ಹಾಕೊಳ್ಳೋಣ. ಈಗ B ಕ್ಯಾಪಿಗೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡೋದು ಬೇಡ, ಇಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ. ಸಿ, ಯಾಕೆ EB ಕಂಪೇರ್ ಮಾಡ್ತಿರೋದು ಅಂದರೆ ಆಲ್ ದ ಚಾರ್ಜಸ್ ಆರ್ ಪ್ರೆಸೆಂಟ್ ಇನ್ ಅ ಸ್ಕ್ವೇರ್, ಅಂದರೆ ಸ್ಕ್ವೇರ್ ಎಡ್ಜಸ್ ಅಲ್ಲಿ ಇದೆ. ಸೊ ಹಾಗಾಗಿ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ವ್ಯಾಲ್ಯೂ ಮಾತ್ರ ಚೇಂಜ್ ಇರುತ್ತೆ. ಈ 2Q ಎಲ್ಲಿ ಬರುತ್ತೆ ಅಂದರೆ ಈ ಒಂದು ವ್ಯಾಲ್ಯೂ ಒಳಗಡೆ ಬರುತ್ತೆ, ಅಂದರೆ EB ವ್ಯಾಲ್ಯೂ ಒಳಗಡೆ ಬರುತ್ತೆ. ಸಿ, ಆ್ಯಂಡ್ ಬಿ ಕ್ಯಾಪ್ ಅಂದರೆ ಡೈರೆಕ್ಷನ್ ಈ ಡೈರೆಕ್ಷನಲ್ಲಿದೆ. ಸೊ ಸೆಂಟರ್ ಅನ್ನೋ ಒಂದು ಪಾಯಿಂಟಿಗೆ ಹೋಗುತ್ತೆ. ಸೊ ಹಾಗಾಗಿ ಈ ಡೈರೆಕ್ಷನಿನ ಲೆಂತ್ ಏನಾಗುತ್ತೆ, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ಗಳೇ ಬರುತ್ತೆ. ಸೊ ಹಾಗಾಗಿ ನೋ ನೀಡ್ ಟು ವರಿ ಡೂ ಆಲ್ ದೀಸ್ ಕ್ಯಾಲ್ಕುಲೇಷನ್ಸ್, ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಆಯ್ತಾ, ಈ ಒಂದು ವ್ಯಾಲ್ಯೂಸ್ ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನೀವು ಒಂದ್ಸಲ ಮಾಡಿ. ನಾನೇನು ಮಾಡ್ತೀನಿ, ಇಲ್ಲೇನು ಬರುತ್ತೆ 1/√2. ಯಾಕೆ 1/√2 ಬರೋದು, ಹಿಯರ್ ಆಲ್ಸೋ ದ ಆಂಗಲ್ ಈಸ್ ವಾಟ್, ಓಕೆ, ಸೊ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ವಾಟ್ 45. ಆ್ಯಕ್ಚುಲಿ 45 ಅಲ್ಲ, ನಾನು ಹೇಳ್ತೀನಿ ಏನು ಅಂತೇಳಿ. ಓಕೆ, ಸೊ ನಾವು 1/√2 ಹಿಯರ್ ಏನು ಬರುತ್ತೆ, ಓಕೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಬರುತ್ತೆ. ಆದರೆ ಇಲ್ಲಿ ಐ ಕ್ಯಾಪ್ ಅಂದ್ರೆ ಏನು, ಎಕ್ಸ್ ಆಕ್ಸಿಸ್. ಈ ಪಾಯಿಂಟ್ನ ಕನ್ಸಿಡರ್ ಮಾಡೋ ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ಯಾವುದು ಇದೆ, ನೆಗೆಟಿವ್ ಸೈಡಲ್ಲಿದೆ. ಸೊ ಹಾಗಾಗಿ ಮೈನಸ್ ಐ ಕ್ಯಾಪ್ ಆಗುತ್ತೆ. ಓಕೆ ಸರ್, ಹೇಗೆ ಬಂತು, ಒನ್ಸ್ ಅಗೇನ್ ವಿ ಹ್ಯಾವ್ ಎ ಕನ್ಫ್ಯೂಷನ್ ಸರ್. ಈ ಒಂದು ವ್ಯಾಲ್ಯೂ ಹೇಗೆ ಬಂತು ಅನ್ನೋದು ಒಂದು ಕನ್ಫ್ಯೂಷನ್ ಆಗುತ್ತೆ. ಓಕೆ ಫೈನ್, ಇದೊಂದಕ್ಕೆ ನಾನೇ ಮಾಡ್ಕೊಡ್ತೀನಿ ಮತ್ತೆ. ಓಕೆ, ಎಸ್, ಸಿ EB I will write as it is. ಏನು ಬರೀಬೇಕಿತ್ತು ನಾವೀಗ, EBX ಐ ಕ್ಯಾಪ್ ಅಂತ ಬರೀಬೇಕಾಗಿತ್ತು, ಪ್ಲಸ್ EBY ಜೆ ಕ್ಯಾಪ್ ಅಂತ ಬರೀಬೇಕಾಗಿತ್ತು ಅಲ್ವಾ. ಓಕೆ, EBX ಅಂದ್ರೇನು, ದಟ್ ಈಸ್ EB ಇಂಟು ಕಾಸ್ ಥೀಟಾ ಐ ಕ್ಯಾಪ್ ಪ್ಲಸ್ EB ಎಸ್ ಓಕೆ EB ಕಾಮನ್ ತೆಕ್ಕೊಬಿಡೋಣ. ಯಾಕಂತ ಹೇಳಿದ್ರೆ EB ಮತ್ತು ಇಲ್ಲಿ EB ಬರೋದ್ರೆ ಕಾಮನ್ ತೆಕ್ಕೊಬಿಡೋಣ, ಒಂದು ಸ್ಟೆಪ್ ಕಡಿಮೆ ಮಾಡೋಣ. ಇಲ್ಲೇನಾಗುತ್ತೆ, ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಆಗುತ್ತೆ ಅಲ್ವಾ. ಈ ಸ್ಟೆಪ್ ಇಲ್ಲಿ ಬರೆದಿದ್ದೀನಿ. ಓಕೆ, ಎಸ್. ನೆಕ್ಸ್ಟ್ EB ಹಾಗೆ ಬರ್ಕೊಳ್ತೀನಿ. ನಾವು ವಿ ಹ್ಯಾವ್ ಟು ಗೋ ಫಾರ್ ಥೀಟಾ ವ್ಯಾಲ್ಯೂ. ವಾಟ್ ಈಸ್ ದ ಥೀಟಾ ವ್ಯಾಲ್ಯೂ ಹಿಯರ್, ಓಕೆ, ಸೊ ಐ ಕ್ಯಾಪಲ್ಲಿದೆ. ಓಕೆ, ಐ ಕ್ಯಾಪಲ್ಲಿದೆ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ. ಓಕೆ, ಸೊ ಹಾಗಾಗಿ ದಿಸ್ ವ್ಯಾಲ್ಯೂ ಆಫ್ ಥೀಟಾ ಇಲ್ಲಿಂದ ತಗೋಬೇಕು. ದಟ್ ಮೀನ್ಸ್, ಯಾಕಂದರೆ ಆ್ಯಂಗಲ್ ಯಾವಾಗಲೂ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆಕ್ಸಿಂದ ನಾವು ಹೋಗೋದು, ಕ್ಲಾಕ್ ವೈಸ್ ಹೋಗೋದು. ಸೊ ಹಾಗಾಗಿ ವಾಟ್ ವಿ ಹ್ಯಾವ್ ಟು ಗೋ, ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಹೋಗೋದು. ಸೊ ಹಾಗಾಗಿ ಇಲ್ಲಿಂದ ತಗೊಂಡ್ರೆ ದ ವ್ಯಾಲ್ಯೂ ಇಟ್ ವಿಲ್ ಬಿಕಮ್ ವಾಟ್, that is 135. Okay, so cos 135 I cap plus okay sin ತಗೊಳ್ಳೋಣ. So sin 135 j cap. What is the value of cos 135 and sin 135? Okay, let me take cos 135. Okay, you will get it as what, minus 0.707. okay, so minus 0.707 can also be written as, okay, 1 divided by root 2. okay, ಯಾಕೆ ಅಂದರೆ 1/√2 ವ್ಯಾಲ್ಯೂ ಏನು ಕೊಡುತ್ತೆ, ದಟ್ ಈಸ್ ಆಲ್ಸೋ 0.707. ಸೊ ಹಾಗಾಗಿ ಇಲ್ಲೇನು ಬರುತ್ತೆ ನಮಗೆ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ minus 0.707
0.707 ಅಂದರೆ 1/√2. ಯು ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟರ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ 1/√2 ವ್ಯಾಲ್ಯೂ ಏನು ಅಂತ ತಗೋಬೋದು. ದಟ್ ಈಸ್ 0.707 ಮೈನಸ್ 1/√2. ಇಲ್ಲೇನಾಗುತ್ತೆ ಅವಾಗ ಮೈನಸ್ 1 ಡಿವೈಡೆಡ್ ಬೈ √2. ಓಕೆ, 1 ಡಿವೈಡೆಡ್ ಬೈ √2 ಆ್ಯಂಡ್ ಐ ಕ್ಯಾಪ್ ವಿಲ್ ರಿಮೈನ್ ಪ್ಲಸ್ ಸೈನ್ 135 ವ್ಯಾಲ್ಯೂ ಅಂತ ನೋಡೋಣ. ಸೈನ್ 135. ಓಕೆ, ಸೈನ್ 135 ಜಸ್ಟ್ 0.707. ದಟ್ ಮೀನ್ಸ್ 0.707 ಅಂದರೆ ಅರ್ಥ ಏನು, 1/√2. ಓಕೆ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಹಿಯರ್ ಸೈನ್ ಅಂದರೆ ಇಲ್ಲಿ ಇವೆರಡರಲ್ಲೂ ಏನು ಕಾಮನ್ ಆಯ್ತು ಈಗ, ದಟ್ ಈಸ್ ಇ ಬಿ. ವಾಟ್ ಈಸ್ ಕಾಮನ್ ಹಿಯರ್, 1/√2 ಕಾಮನ್ ಅಲ್ವಾ. ಏನು ಉಳಿತು, ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಉಳ್ಕೋತು. ಇಷ್ಟೆಲ್ಲ ಮಾಡೋದಕ್ಕಿಂತ ಡೈರೆಕ್ಟಾಗಿ ಬರಿಬೋದು, ಇಟ್ ಈಸ್ ಇನ್ ನೆಗೆಟಿವ್ ಡೈರೆಕ್ಷನ್. ಸೊ ಹಾಗಾಗಿ ಐ ಕ್ಯಾಪ್ನ ಮೈನಸ್ ಅಂತ ತಗೋಬೋದು ಅಂತ. ಕ್ಲಿಯರ್, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ವಾಟ್ ಇ ಸಿ. ಓಕೆ, ಇ ಸಿ ವ್ಯಾಲ್ಯೂನ ತೊಗೊಳ್ತಾ ಹೋಗೋಣ. ಓಕೆ, ಸಿ ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ಐ ಹ್ಯಾವ್ ರಿಟರ್ನ್ ಡೈರೆಕ್ಟ್ಲಿ. ನೋಡಿ ಆಮೇಲೂ ಏನು ಬಂತು, ಸೇಮ್ ವ್ಯಾಲ್ಯೂ ಬಂತು. ಈಗ ಇ ಸಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ಓಕೆ, ಎಸ್, ನೌ ಲೆಟ್ ಮಿ ಗೋ ಫಾರ್ ಇ ಸಿ. ಇ ಸಿ ತೊಗೊಳ್ಳೋದಾದರೆ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್ ಐ ಹ್ಯಾವ್ ರಿಟರ್ನ್ ಇ ಸಿ ಇಂಟು ಸಿ ಕ್ಯಾಪ್ ಅಲ್ವಾ. ಇ ಸಿನ ಹಾಗೆ ಬರ್ಕೊಳ್ಳೋಣ. ದಿಸ್ ಸಿ ಕ್ಯಾಪ್ ಕ್ಯಾನ್ ಬಿ ರಿಟರ್ನ್ ಆಸ್, ಸಿ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ, ಸಿ ಹಿಯರ್ ಆಲ್ಸೋ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್ 1/√2. ಹೇಗೆ ಅಂದರೆ ಮತ್ತೆ ಅದನ್ನೆಲ್ಲ ಅಪ್ಲೈ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ. 1/√2 ಹಾಗೆ ಬರ್ಕೊಳ್ತೀನಿ, 1/√2. ನಾವು ವಿ ಹ್ಯಾವ್ ಟು ರೈಟ್ ದ ಯೂನಿಟ್ ವೆಕ್ಟರ್ಸ್. ಓಕೆ, ಅಕಾರ್ಡಿಂಗ್ ಟು ಕಂಪ್ಯಾರಿಸನ್. ನೋಡಿ ಇಲ್ಲೇನಾಗಿತ್ತು, ಸಿ ಅಲ್ವಾ. ಸಿ ತೊಗೊಂಡ್ರೆ ಈ ವೆಕ್ಟರ್ಗೆ ದಿಸ್ ವೆಕ್ಟರ್ಗೆ ಎಕ್ಸ್ ಆಕ್ಸಿಸ್ ಯಾವ ಕಡೆ ಬರ್ತದೆ, ನೆಗೆಟಿವ್ ಸೈಡ್ ಬರ್ತದೆ. ವೈ ಆಕ್ಸಿಸ್ ಯಾವ ಕಡೆ ಬರ್ತದೆ, ನೆಗೆಟಿವ್ ವೈ ಆಕ್ಸಿಸ್ ಬರ್ತದೆ. ಸಿ ಇಫ್ ಯು ಕನ್ಸಿಡರ್, ಎಸ್ ಲೆಟ್ ಮಿ ರೈಟ್ ಹಿಯರ್, ದಿಸ್ ಈಸ್ ಪಾಸಿಟಿವ್ ಎಕ್ಸ್, ದಿಸ್ ಈಸ್ ಪಾಸಿಟಿವ್ ವೈ, ನೆಗೆಟಿವ್ ಎಕ್ಸ್. ಸೊ ಹಾಗಾಗಿ ನೆಗೆಟಿವ್ ಡೈರೆಕ್ಷನಲ್ಲೇ ಎರಡೂ ಇದೆ ಇಲ್ಲಿಗೆ, ಹೌದಾ. ಸೊ ಹಾಗಾಗಿ ಏನು ಬರೀಬೋದು, ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್. ಹಿಯರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಇ ಡಿ ತಗೊಳ್ಳೋಣ. ಓಕೆ, ಸೊ ಇ ಡಿ ಇಂಟು ಡಿ ಕ್ಯಾಪ್, ಐ ವಿಲ್ ರೈಟ್ ಇ ಡಿ ಆಸ್ ಸೇಮ್. ಓಕೆ, ಇಂಟು ಏನು ಉಳ್ಕೊಳ್ಳುತ್ತೆ ನಮಗೆ, 1/√2. ಓಕೆ, ಈಗ ನೀವೇ ಹೇಳಿ ನೋಡೋಣ ಏನಾಗುತ್ತೆ ಅಂತೇಳಿ. ಎಸ್, ಅಬ್ಸರ್ವ್ ಮಾಡಿದ್ರೆ ಸಿ ಇ ಡಿ ಅಲ್ವಾ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇದೆ, ನೆಗೆಟಿವ್ ವೈ ಆಕ್ಸಿಸ್ ಇದೆ. ಸೊ ಹಾಗಾಗಿ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದರೆ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಅಂತ ಬರಿಬೋದು. ಕ್ಲಿಯರ್, ಓಕೆ. ನಾವು ಲೆಟ್ ಅಸ್ ಗೋ ಫಾರ್ ವೆಕ್ಟರ್ ಅಡಿಷನ್ ಇನ್ ಆರ್ಡರ್ ಟು ಗೆಟ್. ಅವ್ರು ಹೇಳ್ತಿರೋದು ಇ ನೆಟ್ ಈಸ್ ಈಕ್ವಲ್ ಟು ವಾಟ್, ದಟ್ ವ್ಯಾಲ್ಯೂ 5.1 ಸಮಥಿಂಗ್ ಕೊಟ್ಟಿದ್ದಾರಲ್ಲ, ದಟ್ ಈಸ್ ಈಕ್ವಲ್ ಟು ವಾಟ್, ಇ ಎ ಪ್ಲಸ್ ಇ ಬಿ ಪ್ಲಸ್ ಇ ಸಿ ಪ್ಲಸ್ ಇ ಡಿ. ವೆಕ್ಟರ್ ಅಡಿಷನ್ಗೆ ಹೋಗಬೇಕು. ಓಕೆ, ಎಸ್, ಇ ಸಿ ಮತ್ತು ಇ ಡಿ ಇಲ್ಲೇ ಇದೆ. ಸೊ ಹಾಗಾಗಿ ಇಲ್ಲೇ ಬರ್ಕೊಬಿಡ್ತೀನಿ. ಆ್ಯಂಡ್ ಎಸ್, ಇಲ್ಲಿ ಓಕೆ, ಇ ಸಿ ಈ ವ್ಯಾಲ್ಯೂನ ಇಲ್ಲಿ ಬರ್ಕೊಳ್ತೀನಿ ಆ್ಯಂಡ್ ಈ ವ್ಯಾಲ್ಯೂನ ಇಲ್ಲಿ ಬರ್ಕೊಳ್ತೀನಿ. ಇ ಸಿ ಇಂಟು ವಾಟ್ 1/√2. ಓಕೆ, ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಇ ಡಿ ಇಂಟು 1/√2 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್. ಓಕೆ, ಈಗ ಇ ಎ ತೊಗೊಳ್ಳೋಣ. ಇ ಎ ಇಂಟು 1/√2. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ ಎ ಇಲ್ಲಿ ತೊಗೊಂಡ್ರೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಇಲ್ಲಿ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಸೊ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಓಕೆ, ಪ್ಲಸ್ ಇ ಬಿ ಅಲ್ವಾ, ಇ ಬಿ ಇಂಟು 1/√2 ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಓಕೆ, ಎಸ್, ಫೈನ್. ನಾವು ವಿ ಹ್ಯಾವ್ ಟು, ದಿಸ್ ಈಸ್ ವಾಟ್ ದ ಅನಾಲಿಟಿಕಲ್ ಮೆಥಡ್. ದ ಪ್ರಾಸೆಸ್ ಈಸ್ ಲೈಕ್ ದಿಸ್ ಓನ್ಲಿ. ನಾವೇನು ಮಾಡೋದಕ್ಕಾಗಲ್ಲ, ಇಷ್ಟು ಲೆಂತ್, ದಟ್ ಇಸ್ ವೈ ಇಟ್ ಈಸ್ ಗಿವನ್ 5 ಮಾರ್ಕ್ಸ್. ಓಕೆ, ಎಸ್, ಫೈನ್. ಈಗ ಇ ಎ, ಇ ಬಿ, ಇ ಸಿ, ಇ ಡಿ 4 ವ್ಯಾಲ್ಯೂಸ್ನ ಕನ್ಸಿಡರ್ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ವೇರ್, ಓಕೆ, ಹಿಯರ್ ಐ ವಿಲ್ ರೈಟ್ ಇ ಎ is equal to, so k into q divided by r square. What is the value of k? That is, as of now I'll write as it is, ಯಾಕಂದರೆ 4 ಕಡೆ k ಅನ್ನೋ ಒಂದು ವ್ಯಾಲ್ಯೂ ಕಾಮನ್ ಆಗಿ ಬರುತ್ತೆ. ಓಕೆ, ಎಸ್, ಸೊ ಕೆಲಸ ಮಾಡೋಣ, ಇಲ್ಲೇ ಬರೆದ್ಬಿಡೋಣ ಡೈರೆಕ್ಟಾಗಿ, ಸಪ್ರೇಟಾಗಿ ಬರ್ಕೊಳ್ಳೋದು ಬೇಡ. ಓಕೆ, ಸೊ ಇ ನೆಟ್ is equal to yes, ಇ ಎ ಅಂದ್ರೇನು, ದಟ್ ಈಸ್ ಕೆ ಇಂಟು ಕ್ಯೂ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಹೋಲ್ ಟರ್ಮ್ ಹಾಗೆ ಬರೀಬೇಕು. ಓಕೆ, ಎಸ್, ಫೈನ್. ಹೋಲ್ ಟರ್ಮ್ ಹಾಗೆ ಬರೆಯೋದಾದರೆ 1/√2.
ಓಕೆ 4 ಕಡೆ 1/√2 ಕಾಮನ್ ಇದೆ, ಅದನ್ನು ಆಮೇಲೆ ತೊಗೊಳ್ಳೋಣ. ಓಕೆ 1/√2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಇ ಬಿ ವ್ಯಾಲ್ಯೂ ಇಸ್ ವಾಟ್ ಕೆ ಇಂಟು ಕ್ಯೂ ಎ ಇಸ್ ವಾಟ್ ದಟ್ ಈಸ್ ಕ್ಯೂ ಎ ವ್ಯಾಲ್ಯೂ ಏನಿದೆ ಅಂತ ಹೇಳಿದ್ರೆ ಸಿ ಕ್ಯೂ ಎ ಡೈರೆಕ್ಟಾಗಿ ಬರೆಯೋದು ಬೇಡ, ಯಾಕಂದರೆ ಮತ್ತೊಂದು ಸ್ಟೆಪ್ ತೊಗೊಳೋದು ಬೇಕಾಗುತ್ತೆ. ಡೈರೆಕ್ಟಾಗಿ ಬರೋದು ಬಿಡ್ತೀನಿ. ಕ್ಯೂ ಎ ವ್ಯಾಲ್ಯೂ ಏನಿದೆ ದಟ್ ಈಸ್ ದೇ ಹ್ಯಾವ್ ಗಿವನ್ 1 ಕ್ಯೂ. ಓಕೆ ಸೊ ಹಾಗಾಗಿ 1 ಕ್ಯೂ ಅಂತ ಬರೀತೀನಿ ಡೈರೆಕ್ಟಾಗಿ. ಇಲ್ಲೇನಾಗುತ್ತೆ ಕ್ಯೂ ಬಿ ವ್ಯಾಲ್ಯೂ ಏನಿದೆ 2 ಕ್ಯೂ ಇದೆ, ಸೊ ಹಾಗಾಗಿ 2 ಕ್ಯೂ ಬರೀತೀನಿ. ಇಲ್ಲೇನಾಗುತ್ತೆ 1/(r²) 1/√2 ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಆಯಿತಾ. ಪ್ಲಸ್ ಇ ಸಿ ಅಂದ್ರೇನು ಕೆ ಇಂಟು 3q divided by r². okay yes, and here I can write it as what 1/√2 minus I cap minus J cap. okay yes, ed value ಏನಿದೆ that is k, the value of here 4q divided by r². okay here 1/√2 into I cap minus J cap. okay see if you observe here clearly, ಈಗ r² ವ್ಯಾಲ್ಯೂ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸಿ r² ಆರ್ ಇನ್ ದ ಸೆನ್ಸ್ ವಾಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಆ್ಯಂಡ್ ದಟ್ ಪಾಯಿಂಟ್. ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸ್ ಆಲ್ ದ 4 ಡಿಫ್ರೆಂಟ್ ಡಿಸ್ಟೆನ್ಸಸ್ ಆರ್ ಸೇಮ್. ವೈ ಇಟ್ ಈಸ್ ಸೇಮ್? ವೈ ಬಿಕಾಸ್ ದಟ್ ಈಸ್ ದ ಸೆಂಟರ್ ಆಫ್ ದ ಸ್ಕ್ವೇರ್. ಸೊ ಹಾಗಾಗಿ ಐ ಕ್ಯಾನ್ ಟೇಕ್ ದಿಸ್ r² ಆಸ್ ಕಾಮನ್, ಐ ಕ್ಯಾನ್ ಟೇಕ್ ಕೆ ಆಸ್ ಕಾಮನ್, ಆ್ಯಂಡ್ 1 2 3 4 ಇದೆ, ಅದು ಬಿಟ್ಟರೆ ಕ್ಯೂ ಏನಿದೆ ಸೇಮ್ ಇದೆ, ಕಾಮನ್ ಆಗಿ ತೆಗಿಬೋದು. ಆ್ಯಂಡ್ ಡಿವೈಡೆಡ್ ಬೈ 1/√2 ಕಾಮನ್ ಇದೆ, ಸೊ ಹಾಗಾಗಿ ತೆಗಿಬೋದು. ವಾಟ್ ವಿಲ್ ರಿಮೈನ್ 1 ಆಫ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಉಳ್ಕೊಳ್ಳುತ್ತೆ. ಇಲ್ಲೇನು ಉಳ್ಕೊಳ್ಳುತ್ತೆ 2 ಆಫ್ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಉಳ್ಕೊಳ್ಳುತ್ತೆ. ಓಕೆ ಪ್ಲಸ್ ಇಲ್ಲೇನು 3 ಆಫ್ ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಉಳ್ಕೊಳ್ಳುತ್ತೆ. ಆ್ಯಂಡ್ ಹಿಯರ್ ಆಲ್ಸೋ ಪ್ಲಸ್ ದಿಸ್ ಈಸ್ 4 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಉಳ್ಕೊಳ್ಳುತ್ತೆ ಅಲ್ವಾ. ಎಸ್ ಫೈನ್. ಸೊ ನಾವು just multiply all these things. K into Q divided by R √2. This is r²√2. Here I cap plus J cap plus, sorry it is not plus, minus 2 I cap and plus 2 J cap minus 3 I cap minus 3 J cap. okay so plus 4 I cap minus 4 J cap alwa. okay so now let me try to resolve this one. see this is J cap alwa. okay so 1 I cap adadmele yes 4 I cap, 1 I cap plus 4 I cap ಅಂದ್ರೇನು 5 I cap minus 2 I cap minus 3 I cap ಏನಾಗುತ್ತೆ, ಇದೆರಡು 5 I cap ಆಗುತ್ತೆ, ಇದೆರಡು ಪ್ಲಸ್ 5 ಐ ಕ್ಯಾಪ್ ಆಗುತ್ತೆ. ಸೊ ಅವಾಗ ಏನಾಯಿತು, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ವಿಲ್ ಗೆಟ್ಸ್ ಕ್ಯಾನ್ಸಲ್. ಓಕೆ ಎಸ್. ಸೊ ವಾಟ್ ವಿಲ್ ರಿಮೈನ್ ದೆನ್, ಸಿ ಮತ್ತೊಂದು ಸಲ ಹೇಳ್ತೀನಿ ಕೇಳಿ. ದಿಸ್ 1 ಐ ಕ್ಯಾಪ್ ಓಕೆ ಆ್ಯಂಡ್ ಪಾಸಿಟಿವ್ 4 ಐ ಕ್ಯಾಪ್ ಏನಾಗುತ್ತೆ, 4 + 1 5 ಐ ಕ್ಯಾಪ್ ಆಗುತ್ತೆ. minus 2 ಐ ಕ್ಯಾಪ್ minus 3 ಐ ಕ್ಯಾಪ್ ಏನಾಗುತ್ತೆ, minus 5 ಐ ಕ್ಯಾಪ್ ಆಗುತ್ತೆ. ಎರಡು ಏನಾಯಿತು, ಕ್ಯಾನ್ಸಲ್ ಆಯಿತು. ಓಕೆ ಸೊ ಹಾಗಾಗಿ ಎಕ್ಸ್ ಕಾಂಪೊನೆಂಟ್ ಯಾವುದು ಉಳ್ಕೊಳ್ಳಲ್ಲ, ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದೇನು ನೋಡೋಣ. ವೈ ಜೆ ಕ್ಯಾಪಲ್ಲಿ ಏನಾಗುತ್ತೆ ನೋಡೋಣ, ಅಂದರೆ ವೈ ಕಾಂಪೊನೆಂಟ್ಸು ಪ್ಲಸ್ ಜೆ ಕ್ಯಾಪ್ ಓಕೆ ಆ್ಯಂಡ್ ಪ್ಲಸ್ 2 ಜೆ ಕ್ಯಾಪ್ ಏನಾಗುತ್ತೆ, ಈಗ 1 + 2 ಅಂದರೆ 3 ಜೆ ಕ್ಯಾಪ್ ಆಗುತ್ತೆ. ಆ್ಯಂಡ್ ಹಿಯರ್ minus 3 ಜೆ ಕ್ಯಾಪ್ ಆಗುತ್ತೆ. ಸಿ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ವಿಲ್ ಗೆಟ್ಸ್ ಕ್ಯಾನ್ಸಲ್. ವಾಟ್ ವಿಲ್ ರಿಮೈನ್ ನೌ, ಎಸ್ ವಿ ವಿಲ್ ಗೆಟ್ ಓನ್ಲಿ ವಾಟ್ ದಟ್ ಈಸ್ -4 ಜೆ ಕ್ಯಾಪ್ ಉಳ್ಕೊಳ್ಳುತ್ತೆ. ಹೌದಾ, ಎಸ್. ಸೊ ಲೆಟ್ ಮಿ ಚೆಕ್ ಒನ್ಸ್ ಅಗೈನ್. ಪ್ಲಸ್ and here 3 will gets cancel, and here okay -4 j cap. yes, so -4 j cap ಉಳ್ಕೊಳ್ಳುತ್ತೆ. ಜೊತೆಗೆ ಈ all these terms will remain. k into q divided by r square root of 2 into what, -4 j cap. clear? okay so ಇದಿಷ್ಟ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ then we will go once again the for further solution. okay yes. So E net is equal to, okay, so what will remain, just let us recall, k into q divided by r square root 2, k into q divided by r square root 2 into -4 j cap into -4 j cap.
ಜೆ ಕ್ಯಾಪ್ ಅಂದರೆ ಅರ್ಥ ಏನು, ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಈ ಡೈರೆಕ್ಷನಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾಯಿತ್ತು, ಈ ಡೈರೆಕ್ಷನಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾಯಿತ್ತು, ಈ ಡೈರೆಕ್ಷನಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾಯಿತ್ತು, ಇದರಲ್ಲೂ ಬರ್ತಾಯಿತ್ತು. ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ 5.1 ಇಂಟು 10⁻³ ನ್ಯೂಟನ್ ಪರ್ ಕೂಲಮ್ ಇದೆಯಲ್ಲ, ಅದು ಯಾವ ಡೈರೆಕ್ಷನಲ್ಲಿ ಹೋಗ್ತದೆ, ನೆಟ್ ಅಂದರೆ ಜೆ ಕ್ಯಾಪ್ ಮಾತ್ರ ರಿಸಲ್ಟೆಂಟ್ ತೋರಿಸ್ತದೆ. ಸೊ ಹಾಗಾಗಿ ಈ ಒಂದು ನೆಗೆಟಿವ್ ವೈ ಡೈರೆಕ್ಷನಲ್ಲಿ ಹೋಗ್ತದೆ. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಒನ್. ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ is equal to, that is E net, which is equal to K into Q divided by R square into √2, okay, into that is negative y cap ಅಂದರೆ ಈ ಡೈರೆಕ್ಷನ್ ಇಂಟು ಏನು ಉಳ್ಕೊಳ್ಳುತ್ತೆ ಇಲ್ಲಿ 4 ಮಾತ್ರ ಉಳ್ಕೊಳ್ಳುತ್ತೆ. ಸೊ K is what, 9 into 10⁻⁹. We want the value of Q divided by what is the R value. Now we will calculate R value. So this 4 I will write as it is 4. So here E net is what, 5.1 into 10⁻⁵. ಹೌದಾ? Yes. So now let me go with what, R value. What is the value of R? See, if I want to calculate R, first let me calculate this whole length. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಬರುವಂಥ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಐ ವಿಲ್ ರೈಟ್ ಹಿಯರ್, ಓಕೆ, ಇಲ್ಲಿ ಬರ್ಕೊಳ್ತೀನಿ. ಇದು ಸ್ಕ್ವೇರ್ ಇತ್ತು, ದಿಸ್ ಲೆಂತ್ ಈ ಮಿಡ್ ಪಾಯಿಂಟ್ ಬರುತ್ತೆ. ಸೊ ಹಾಗಾಗಿ ಈ ಲೆಂತ್ ತೊಗೊಳ್ಳೋದಾದರೆ ದೇ ಹ್ಯಾವ್ ಗಿವನ್ ದಿಸ್ ಆಸ್ 0.1 ಮೀಟರ್, ದಿಸ್ ಆಲ್ಸೋ ಆಸ್ 0.1 ಮೀಟರ್. ನಾನೇನು ಮಾಡ್ತೀನಿ, ಇದೇನು ಬರುತ್ತೆ, ಇದು 0.1 √2 ಮೀಟರ್ ಅಂತ ಬರುತ್ತೆ. ಹೌದಾ? ಎಸ್, 0.1 √2 ಮೀಟರ್ ಇದು ವ್ಯಾಲ್ಯೂ. ನಮಗೇನು ಬೇಕಾಗಿರೋದು, ಇದರ ಸೆಂಟರ್, ದಟ್ ಮೀನ್ಸ್ ಈ ಡಿಸ್ಟೆನ್ಸ್ ಮಾತ್ರ ಬೇಕು. ಯಾಕಂದರೆ ಆ ಒಂದು ಪಾಯಿಂಟ್ ಇರೋದಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟ್ ಓ ಇರೋದು. ಡಿಸ್ಟೆನ್ಸ್ ಬಿಟ್ವೀನ್ ವಿ ವಾಂಟ್ ಓನ್ಲಿ ಫ್ರಮ್ ಹಿಯರ್ ಟು ಹಿಯರ್, ದಟ್ ಮೀನ್ಸ್ ಡಿವೈಡೆಡ್ ಬೈ 2. ಓಕೆ, ಸೊ ದಟ್ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0.1 √2 ಡಿವೈಡೆಡ್ ಬೈ 2 ಮೀಟರ್ಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಲೆಟ್ ಮಿ ಸಿಂಪ್ಲಿಫೈ, 0.1 ಇಂಟು √2 divided by 2. So you will get R is equal to 0.0707 ಅಂತ ಸಿಗುತ್ತೆ. So 0.0707 whole square, okay, into √2. ನಾವು ನಮಗೆ ಬೇಕಾಗಿರೋದೇನೋ Q, ಮಿಕ್ಕಿದ್ದನ್ನೆಲ್ಲ ಈ ಕಡೆ ಕಳಿಸ್ಕೊಬಿಡೋಣ. 5.1 into 10⁻³ into 0.0707 whole square √2 divided by 9 into 10⁻⁹ into 4. Okay, so let me calculate this. ನೀವು ಕ್ಯಾಲ್ಕುಲೇಷನ್ ಮಾಡಿ. Okay, 5.1 into 0.0707 square into √2, okay, divided by 9, okay, into 4. Yes. ಸೊ ಈ ಒಂದು ಏನೋ ಪವರ್ ಏನಿದೆ ಅದನ್ನು ನಾನು ಬರೆಯೋದಿಲ್ಲ, ಇನ್ನು ಮಿಕ್ಕಿದ ಟರ್ಮ್ಸನ್ನು ಬರೀತೀನಿ. Q ಈಸ್ ಈಕ್ವಲ್ ಟು ಏನಾಗುತ್ತೆ, ದಿಸ್ ಹೋಲ್ ಕ್ಯಾಲ್ಕುಲೇಷನ್ ಮಾಡಿದಾಗ 0.0010001, ಓಕೆ, ಇಂಟು ಈಗ ನೋಡೋಣ ಏನು ಸಿಗುತ್ತೆ ಇಲ್ಲಿ ವ್ಯಾಲ್ಯೂ ಏನು ಸಿಗುತ್ತೆ ನೋಡೋಣ. ಸಿ 10⁻+9 ಮೇಲ್ಗಡೆ ಹೋದ್ರೆ ಏನಾಗುತ್ತೆ, -9 ಆಗುತ್ತೆ. ಓಕೆ, 3 - 9 ಅಂದರೆ 10⁻⁻6. ನಾನೇನು ಮಾಡ್ತೀನಿ, ಪಾಯಿಂಟನ್ನು ಶಿಫ್ಟ್ ಮಾಡ್ತೀನಿ. 1 2 3 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 1.001 ಇಂಟು 10⁻, ಓಕೆ, ಕೆಳಗಡೆ 1000 ಆಗುತ್ತೆ. ಯಾಕಂದರೆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಝೀರೋಸ್ ಬರೀಬೇಕು. ಓಕೆ, ಸೊ ವಾಟ್ ಹ್ಯಾಪನ್ಸ್ ಹಿಯರ್, 10⁻⁻6. ಸೊ ಇದು 10 ಓಕೆ, ನಾವು ಲೆಟ್ ಮಿ ರೈಟ್ Q ಈಸ್ ಈಕ್ವಲ್ ಟು, ಓಕೆ, 10⁻³ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, -3 ಆಗುತ್ತೆ. ಸೊ 1.001 ಈಸ್ ನಥಿಂಗ್ ಬಟ್ ವಾಟ್, ನಿಯರ್ಲಿ ಈಕ್ವಲ್ ಟು ವಾಟ್, 1 ಓನ್ಲಿ, 1.001 ಬರೋಣ, ಇಂಟು 10⁻⁻6 ಇಂಟು 10⁻⁻3. ಸೊ ದೇರ್ ಫಾರ್ Q ಈಸ್ ಈಕ್ವಲ್ ಟು, this will be nearly equal to 1 into 10⁻⁻9. okay, so therefore Q is equal to, okay, 1 nano coulomb. The value of Q is what, 1 nano coulomb. ಯಾಕೆಂದ್ರೆ ಇಲ್ಲಿ whole terms ಅಲ್ಲಿ this Q will get the unit as what, coulomb. Okay, so let me check the answer. Yes, see here we got the answer as what, 1 nano coulomb. Yes, this is a concept of what, analytical vectors, vector addition through analytical method. It will take more time, ಆಯ್ತಾ. ಸೊ ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಇಟ್ ಈಸ್ ವೆರಿ ಮಚ್, ಐ ಆಮ್ ಆಲ್ಸೋ ವೆರಿ ಮಚ್ ಹ್ಯಾಪಿ. ಓಕೆ, ನಿಮಗೂ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 8ನ ನೋಡ್ತಾ ಹೋದರೆ, ಕ್ವಶನ್ ನಂಬರ್ 8 ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಪ್ರೀವಿಯಸ್ ಕ್ವಶನ್. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್. ಓಕೆ, ಎಸ್. ಸೊ ಇಲ್ಲಿ ಏನು ಕೊಡ್ತಿದ್ದಾರೆ, ಎರಡು ಆಪೋಸಿಟ್ಲಿ ಐಡೆಂಟಿಕಲ್ ಚಾರ್ಜಸ್ ಆರ್ ದೇರ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ 0.5 meters. ಓಕೆ, ಸೊ 0.5 meters. Let me write, there are two identical charges and distance between them I will write here
The distance between them is what? 0.5 meters. Okay. Attract each other. Initially they will attract each other with a force of 0.108 Newton when they are connected with each other by a copper wire. In the second case ಏನಾಗ್ತದೆ, ಆ ಎರಡನ್ನು ಕಾಪರ್ ವೈರ್ ಅಲ್ಲಿ ಈ ರೀತಿ ಏನು ಮಾಡ್ತಿದ್ದಾರೆ, ಕನೆಕ್ಟ್ ಮಾಡ್ತಿದ್ದಾರೆ. ಲೆಟ್ಸ್ ಸೇ, ಓಕೆ, ಸೊ ಲೆಟ್ ಮಿ ಕನೆಕ್ಟ್. ಎಸ್, ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಸ್. ಸೊ ಈಗೇನಾಯಿತು, ಇನಿಷಿಯಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು, ಈಗೇನಾಗ್ಬಿಡುತ್ತೆ, ಫಾರ್ ಎ ಶಾರ್ಟ್ ವೈಲ್ ದೆ ಬಿಗಿನ್ ಟು ರಿಪಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಯಿತಾ? ಸೊ ರಿಪಲ್ ವಿತ್ ಎ ಫೋರ್ಸ್ ಆಫ್ ವಾಟ್ 0.036 ನ್ಯೂಟನ್ ಅಷ್ಟು ಫೋರ್ಸ್ ಆಫ್ ರಿಪಲ್ಷನ್ ಬರುತ್ತೆ. ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಚಾರ್ಜಸ್ ಆನ್ ದ ಸ್ಪಿಯರ್. ಓಕೆ, ಇನಿಷಿಯಲ್ ಚಾರ್ಜಸ್ ಆನ್ ದ ಸ್ಪಿಯರ್. ಲೆಟ್ ಮೀ ರೈಟ್ ದಿಸ್ ಒನ್ ಹಿಯರ್. ಎರಡು ಡಿಫ್ರೆಂಟ್ ಕೇಸಸ್ ಆಗಿ ತೊಗೊಳ್ತೀನಿ. ಆಯಿತಾ? ಎಸ್. ಸೊ ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಕೇಸ್ 1 ತೊಗೊಳ್ಳೋಣ. ಕೇಸ್ 1. ಸೊ ಗಮನ ಇಟ್ಟು ಕೇಳ್ಕೊಳ್ಳಿ, ಎರಡೂ ಕೇಸ್ ತುಂಬ ಚೆನ್ನಾಗಿ ಅರ್ಥ ಆದರೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಎರಡೂ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟು? 0.5 ಮೀಟರ್. ಸೊ ಹಿಯರ್ ದೆರ್ ಇಸ್ ಸಮ್ ಅಮೌಂಟ್ ಆಫ್ ಚಾರ್ಜ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಲೆಟ್ಸ್ ಟೇಕ್ ದಿಸ್ ಆಸ್ ವಾಟ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಆಸ್ ವಾಟ್ ನೆಗೆಟಿವ್ ಚಾರ್ಜ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಗಿವನ್ ಬೈ, ಆರ್ ಫೋರ್ಸ್ ವಿಲ್ ಬಿ ಗಿವನ್ ಬೈ K ಇಂಟು, ಲೆಟ್ ಮಿ ಟೇಕ್ ದಿಸ್ ಆಸ್ Q1 ಆ್ಯಂಡ್ Q2. ಅವ್ರು ಹೇಳ್ತಿದ್ದಾರೆ ಮೆಟಾಲಿಕ್ ಸ್ಪಿಯರು ಐಡೆಂಟಿಕಲ್ ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ ಸೇಮ್ ಸೈಜ್, ಸೇಮ್ ಶೇಪ್, ಸೇಮ್ ವಾಲ್ಯೂಮ್. ಬಟ್ ಚಾರ್ಜಸ್ ಆರ್ ಈಕ್ವಲ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈಕ್ವಲ್ ಅಂತ ಮೆನ್ಷನ್ ಮಾಡದಲ್ಲೇ ಇರೋದ್ರಿಂದ +Q -Q ಅಂತ ತಗೊಳ್ಳೋ ಹಾಗಿಲ್ಲ. +Q -Q ತಗೊಂಡ್ರೆ ಏನಾಗ್ಬಿಡುತ್ತೆ, ಚಾರ್ಜಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿಬಿಡುತ್ತೆ. ಸೊ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಯಿತು ಅಂದಾಗ ಇಲ್ಲಿ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ, ಬಟ್ ಅದನ್ನು ಸ್ಪೆಸಿಫೈಡ್ ಆಗಿ ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ +Q -Q ಅಂತ ತಗೊಳ್ಳೋಂಗಿಲ್ಲ. ವಿ ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಚಾರ್ಜಸ್ ಆನ್ ದ ಸ್ಪಿಯರ್ಸ್. ಅಂದರೆ ಇನಿಷಿಯಲ್ ಚಾರ್ಜಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವರೇ. ದಟ್ ಮೀನ್ಸ್ ಇನಿಷಿಯಲಿ ದೇ ಹ್ಯಾವ್ Q1 and Q2 ಚಾರ್ಜಸ್ ಆರ್ ಡಿಫ್ರೆಂಟ್ ಅಂತ ಅದರ ಅರ್ಥ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನಾವು Q1, okay, we will not consider the sign. If we consider the sign, it is telling that there is what? Force of attraction divided by R square. R square andre 0.5 square. If I calculate this one, we will get what? Okay, so which is equal to 0.108 Newton. Avare ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 0.108. ಸೊ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. Q1 Q2 ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ Q1 and Q2 multiplication of Q1 Q2 we want this one, okay, is equal to 0.108 into 0.5 square divided by 9 into 10 to the power of 9. Okay, so ಇದನ್ನ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ what is the value that you are getting? We are getting it as what? Let me calculate. So it will take time to calculate. 0.108 and divided by 0.5 square divided by 9. Okay, fine. So 3 into 10 to the power of -12. Okay, so 3 into 10 to the power of -12 coulomb square. Why? Because Q1 and Q2 are there. Okay, so ಇಷ್ಟು ವ್ಯಾಲ್ಯೂ ನಮಗೇನು ಸಿಗುತ್ತೆ? Q1 into Q2 ಸಿಗುತ್ತೆ. ಇದನ್ನು ಈಗ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಕ್ವೇಷನ್ 1 ಅಂತ ಇಟ್ಕೊಳ್ಳೋಣ. ಆಯಿತಾ? ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಕೇಸ್. ಸೆಕೆಂಡ್ ಕೇಸಲ್ಲಿ ಏನಾಯಿತು, ಕಾಪರ್ ವೈರ್ ಬಂದ್ಬಿಡ್ತು ಮಧ್ಯದಲ್ಲಿ. ಸೊ ಕಾಪರ್ ವೈರ್ ಬಂದು ಇಟ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೌದಾ? ಸೊ ಹಾಗಾಗಿ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ, ಅದನ್ನು ಕಂಡಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ. ಪಾಸಿಟಿವ್ ನೆಗೆಟಿವ್ ಚಾರ್ಜು ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದ್ದಿದ್ದ ಕಡೆನೇ ಇರಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಕಲ್ಲ. ಯಾಕಂದ್ರೆ ಅದಕ್ಕೊಂದು ಈಗ ಪಾತ್ ಸಿಕ್ತು ಅಂದ ಕೂಡಲೇ ಅದೇನು ಮಾಡುತ್ತೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಚಾರ್ಜ್ ಅಂದ್ರೇನು ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಅಂದ್ರೇನು ಇಲ್ಲಿ ಹೋಲ್ಸ್ ಇರುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ದಿದ್ರೆ ಏನಾಗುತ್ತೆ, ಸೇಮ್ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಹೋಲ್ಸ್ ಇರೋ ಜಾಗದಲ್ಲಿ, ಎಂಟಿ ಸ್ಪೇಸ್ ಇರೋ ಜಾಗದಲ್ಲಿ ಬಂದು ಎಲೆಕ್ಟ್ರಾನ್ ಕೂತ್ಬಿಡುತ್ತೆ. ಅಂದರೆ ಏನಾಯಿತು, ರೀಡಿಸ್ಟ್ರಿಬ್ಯೂಟ್ ಆಯಿತು. ಸೊ ಆಫ್ಟರ್ ರೀಡಿಸ್ಟ್ರಿಬ್ಯೂಷನ್, okay, after redistribution, so ಏನಾಗುತ್ತೆ, case 2, we will get the case 2. and ಈಗೇನಾಯಿತು, here both will get the same amount of charges. I will take it as what? Q, which is equal to previously ittala charge, that is Q1 plus Q2 divided by 2. Okay, this is the amount of charge which will stay here also and here also. Sir, hege sir. Okay, so this is a theoretical part. It will take another 5 minutes to explain this. Okay, and if I want you to have the patience and listen the class. Okay, so yakendre ee formula hege bantu anta gottadre it is very much easy to understand the whole problem. Okay, ಈಗ ಏನಾಗುತ್ತೆ, ಲೆಟ್ಸ್ ಕನ್ಸಿಡರ್ ಹೈಪೋಥೆಟಿಕಲಿ, ಲೆಟ್ಸ್ ಕನ್ಸಿಡರ್ ಇದರಲ್ಲಿ ಎಷ್ಟಿದೆ, ದೇರ್ ಈಸ್ ಡಿಫ್ರೆಂಟ್ ಚಾರ್ಜ್ ವ್ಯಾಲ್ಯೂಸ್ ಇರೋದ್ರಿಂದ ಲೆಟ್ಸ್ ಕನ್ಸಿಡರ್ ಇಲ್ಲಿ 20 ಕೂಲಮ್ ಆಫ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ -10 ಕೂಲಮ್ ಆಫ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ.
ಕಂಡಕ್ಟರ್ ಬಂದು ಮಧ್ಯದಲ್ಲಿ ಸಿಕ್ತು ಅಂದರೆ ಏನಾಗ್ಬಿಡುತ್ತೆ, ಇಲ್ಲಿರೋ 20 ಚಾರ್ಜ್ ಏನಾಯಿತು, ಅಡಿಟಿವಿಟಿ ಆಫ್ ಚಾರ್ಜ್, ದಟ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ ಚಾರ್ಜ್, ಅಡಿಟಿವ್ ನೇಚರ್ ಆಫ್ ಚಾರ್ಜ್ ವಿಲ್ ಹ್ಯಾಪನ್. ಸೊ ಓವರ್ ಆಲ್ ನೆಟ್ ಚಾರ್ಜ್ ಏನಾಗುತ್ತೆ, ನೆಟ್ ಚಾರ್ಜ್ ಐ ವಿಲ್ ಟೇಕ್ ಇಟ್ ಆಸ್ ಕ್ಯೂ, ಓಕೆ, ವಿಚ್ ಈಸ್ ನಥಿಂಗ್ ಬಟ್, ಓಕೆ, ಸೊ 20 ಪಾಸಿಟಿವ್ ಚಾರ್ಜು ಪ್ಲಸ್ ಆಫ್ -10 ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಏನಾಯ್ತು ಈಗ, ಓಕೆ, ಸೊ 20 - 10 ಅಂದರೆ 10 ಕೂಲಂಬ್ ಆಫ್ ಚಾರ್ಜ್ ಬಂದು ಹೋಲ್ ಸಿಸ್ಟಮಲ್ಲಿ ಇದೆ ಈಗ, ಆಯಿತಾ. ಹೋಲ್ ಸಿಸ್ಟಮಲ್ಲಿ ಟೋಟಲ್ ಆಗಿ ಎಷ್ಟಿರುತ್ತೆ, 10 ಕೂಲಂಬ್ ಆಫ್ ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜ್. ಆ ಪಾಸಿಟಿವ್ ಚಾರ್ಜ್ ಎಲ್ಲಿರುತ್ತೆ, ಈಗ 20 ಕೂಲಂಬ್ ಇಲ್ಲಿಂದ 10 ಕೂಲಂಬ್ ಕಳಿಸ್ತಲ್ಲಪ್ಪ ಈ ಕಡೆ, ಇಲ್ಲೇ ಉಳ್ಕೊಳ್ಳುತ್ತೆ 10 ಕೂಲಂಬು, ಇಲ್ಲ. ಸೊ ಸಿನ್ಸ್ ದ ಮೆಟಾಲಿಕ್ ಸ್ಪಿಯರ್ ಆರ್ ಐಡೆಂಟಿಕಲ್, ಈ ಮೆಟಾಲಿಕ್ ಸ್ಪಿಯರ್ ಐಡೆಂಟಿಕಲ್ ಆಗಿರೋದ್ರಿಂದ ಈ 10 ಕೂಲಂಬ್ ಆಫ್ ಚಾರ್ಜ್ ಏನಾಗುತ್ತೆ, ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಷ್ಟೆಷ್ಟು ಅಂದರೆ ಇಲ್ಲಿಗೊಂದು 5 ಕೂಲಂಬ್ ಬಂದ್ಬಿಡುತ್ತೆ, ಇಲ್ಲಿಗೊಂದು 5 ಕೂಲಂಬ್ ಬಂದ್ಬಿಡುತ್ತೆ. ಅದನ್ನೇ ನಾವು ಏನಂತ ತೊಗೊಂಡಿದ್ವಿ ಪ್ರೀವಿಯಸ್ಲಿ, ಕ್ಯೂ ಆ್ಯಂಡ್ ಕ್ಯೂ ಅಂತ ತೊಗೊಂಡಿದ್ವಿ. ಓಕೆ, ಸೊ ದ ನೆಟ್ ಚಾರ್ಜ್ ಏನಾಯಿತು, ಡಿವೈಡೆಡ್ ಬೈ 2 ಆಯಿತು. ಯಾಕೆ ಡಿವೈಡೆಡ್ ಬೈ 2? ಬಿಕಾಸ್ ದ ಮೆಟಾಲಿಕ್ ಸ್ಪಿಯರ್ಸ್ ಆರ್ ಐಡೆಂಟಿಕಲ್. ಮೆಟಾಲಿಕ್ ಸ್ಪಿಯರ್ಸ್ ಐಡೆಂಟಿಕಲ್ ಅಲ್ಲ ಅಂತ ಹೇಳಿದ್ರೆ ಏನಾಗೋದು, ಓಕೆ, ಮತ್ತೆ ಅಲ್ಲಿ ರೀಡಿಸ್ಟ್ರಿಬ್ಯೂಷನ್ ಅಂದರೆ ಬೇರೆ ರೀತಿ ಆಗೋದು. ಸರ್ ಹಾಗಿದ್ರೆ ಈ ಕಾಪರ್ ವೈರ್ ಒಳಗಡೆ ಏನು ಉಳ್ಕೊಳ್ಳಲ್ವಾ? ನೋ, ಯಾಕಂದರೆ ದೇ ವಿಲ್ ಕಮ್ ಟು ದ ಎಡ್ಜಸ್. ಆಲ್ವೇಸ್ ದ ಚಾರ್ಜಸ್ ವಿಲ್ ಬಿ ಆನ್ ದ ಸರ್ಫೇಸ್ ಆಫ್ ದ ಎಡ್ಜಸ್. ಸೊ ಹಾಗಾಗಿ ಈ ಒಂದು ಮೆಟಾಲಿಕ್ ಸ್ಪಿಯರ್ ಒಳಗಡೆ ಬಂದು ಕೂರುತ್ತೆ. ಸೊ ಎಷ್ಟು ಕೂರುತ್ತೆ ಅಂದರೆ 5 ಕೂಲಂಬ್ ಚಾರ್ಜ್ ಅಷ್ಟು ಕೂರುತ್ತೆ. ಇಲ್ಲೂ 5 ಕೂಲಂಬ್ ಕೂರುತ್ತೆ, ಇಲ್ಲೂ 5 ಕೂಲಂಬ್ ಕೂರುತ್ತೆ. ವೆರಿ ಮಚ್ ಇಂಪಾರ್ಟೆಂಟ್. ಯಾವ ಚಾರ್ಜ್ ಕೂರೋದು ಪಾಸಿಟಿವ್ ಚಾರ್ಜ್. ಯಾಕೆಂದರೆ ವಿ ಹ್ಯಾವ್ ಕನ್ಸಿಡರ್ಡ್ ಮೋರ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್. ಸೊ ನಾನು ಇದನ್ನು ಎಕ್ಸಾಂಪಲ್ ಕೊಡ್ತಾ ಇರೋದು, ಕ್ವಶನಲ್ಲಿ ಅವ್ರು ಕೊಟ್ಟಿಲ್ಲ +10 ಕೂಲಂಬು -10 ಕೂಲಂಬ್ ಅಂತ ಕೊಟ್ಟಿಲ್ಲ. ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾವು ದಿಸ್ ವ್ಯಾಲ್ಯೂ ಕೇಮ್, ಯಾವುದು 5 ಕೂಲಂಬ್ ಬಂತು. ಹೇಗೆ, 20 ಅನ್ನೋದನ್ನು 10 ಜೊತೆಗೆ ಆ್ಯಡ್ ಮಾಡಿದ್ವಿ. 20 ಅಂದ್ರೇನಪ್ಪ, ಇಲ್ಲಿ 20 ಅಂದ್ರೇನು, Q1 ಅಂತ ತೊಗೊಂಡಿದ್ದೀವಿ. ವಿ ಟುಕ್ ಇಟ್ ಆಸ್ ವಾಟ್, Q1. ಈ ಕೇಸಲ್ಲಿ Q1 ಅಂತ ತೊಗೊಂಡಿದ್ದೀವಿ ಅಲ್ವಾ. ಈ ಕೇಸಲ್ಲಿ ದಿಸ್ ಒನ್ ಇಸ್ ವಾಟ್, Q2. Q2ನ ಏನಂತ ತೊಗೊಂಡಿದ್ದೀವಿ, -10 ಕೂಲಂಬ್ ಅಂತ ತೊಗೊಂಡಿದ್ದೀವಿ ಅಲ್ವಾ. ಸೊ 20 ಜಾಗದಲ್ಲಿ ಏನು ಹಾಕ್ಬೋದು, Q1 ಹಾಕ್ಬೋದಾ, ಓಕೆ, ಪ್ಲಸ್ -10 ಜಾಗದಲ್ಲಿ ಏನು ಹಾಕ್ಬೋದು, Q2 ಹಾಕ್ಬೋದಾ. ಇದೆರಡನ್ನೂ ಆ್ಯಡ್ ಮಾಡಿದ ತಕ್ಷಣ 10 ಕೂಲಂಬ್ ಬಂತು. ಬಟ್ 10 ಕೂಲಂಬೇ ಆ ಕಡೆ ಈ ಕಡೆ ಏನಾಗಿಲ್ಲ, ಡಿಸ್ಟ್ರಿಬ್ಯೂಟ್ ಆಗಿಲ್ಲ, 5 ಕೂಲಂಬ್ ಆಗಿದೆ. ಸೊ ಹಾಗಾಗಿ 5 ಕೂಲಂಬ್ ಬಂದಿದ್ದಂಗೆ ಡಿವೈಡೆಡ್ ಬೈ 2. ಸೊ ಹಾಗಾಗಿ ದಿಸ್ ಫಾರ್ಮುಲಾ ಕೇಮ್ ಲೈಕ್ ದಿಸ್ ಚಾರ್ಜ್ ಏನಾಗಿದೆ, ಎರಡೂ ಕಡೆ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಅಕಾರ್ಡಿಂಗ್ ಟು ಆರ್ ಎಕ್ಸಾಂಪಲ್, ಓಕೆ, ಏನಾಗುತ್ತೆ, ದೇ ವಿಲ್ ಬಿಗಿನ್ ಟು ರಿಪೆಲ್, ಆಯಿತಾ. ಸೊ ಪಾಸಿಟಿವ್ ಚಾರ್ಜೇ ಆಗಬೇಕು ಅಂತಿಲ್ಲ. ಇಫ್ ಎಟ್ ಆಲ್, ಇಫ್ -20 ಕೂಲಂಬ್ ಆಗಿದ್ದರೆ Q1, ಇದು +10 ಕೂಲಂಬ್ ಆಗಿದ್ರೆ ಅವಾಗ ಏನಾಗೋದು, -5 -5 ಆಗೋದು, -5 ಕೂಲಂಬ್ -5 ಕೂಲಂಬ್ ಆಗೋದು. ಅಂದರೆ ಬೋತ್ ಆರ್ ಸೇಮ್ ಚಾರ್ಜಸ್, ಸೇಮ್ ನೇಚರ್ ಆಫ್ ಚಾರ್ಜಸ್ ಇರಬೇಕು. ಯಾಕೆ ಅಂದರೆ ಕ್ವಶನಲ್ಲಿ ಅವೆರಡು ರಿಪೆಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಐ ಹೋಪ್ ಯು ಅಂಡರ್ಸ್ಟುಡ್. ಕ್ಲಿಯರ್ ಆಯ್ತಾ ಇಷ್ಟು? ಎಸ್. ಸೊ ಈಗೇನಾಯಿತು, ಇಲ್ಲೂ ನಮಗೆ ಕ್ಯೂ ಆಫ್ ಚಾರ್ಜಸ್ ಸಿಕ್ತು, ಅಂದರೆ ಇಲ್ಲೂ ನಮಗೇನಾಯಿತು, ಕ್ಯೂ ಆಫ್ ಚಾರ್ಜಸ್ ಸಿಕ್ತು. ಸೊ ಎಷ್ಟಿತ್ತು, Q1 ಇತ್ತು, Q2 ಇತ್ತು, ಆ್ಯಂಡ್ Q1 Q2 ಬೋತ್ ವಿಲ್ ಬಿ ಈಕ್ವಲ್ ಟು ವಾಟ್, ಕ್ಯೂ. ಓಕೆ, ಎಸ್. ಯಾವಾಗ, ಈಗ ಒಂದು ಕಾಪರ್ ವೈರ್ನ ಇಂಟ್ರೊಡ್ಯೂಸ್ ಮಾಡಿದಾಗ. ಓಕೆ, ಎಸ್. ಸೊ ನಾವು ದ ಫೋರ್ಸ್ ಆಫ್ ರಿಪಲ್ಷನ್ ಇಸ್ ಈಕ್ವಲ್ ಟು, ಓಕೆ, ಸೊ ದ ವ್ಯಾಲ್ಯೂ ವಿಲ್ ಬಿಕಮ್ ವಾಟ್, K ಇಂಟು Q, ಬೋತ್ ಆರ್ ಸೇಮ್ 5 ಕೂಲಂಬ್ ಅಂತ ಎಕ್ಸಾಂಪಲ್ ತೊಗೊಂಡಿದ್ರಿಂದ ಸೇಮ್ ಚಾರ್ಜ್, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ 0.5 ಸ್ಕ್ವೇರ್. ಇಫ್ ವಿ ಮಲ್ಟಿಪ್ಲೈ ದಮ್, ಸೊ ಫೋರ್ಸ್ ವ್ಯಾಲ್ಯೂ ಗೊತ್ತಿದೆ, ವಿಚ್ ಈಸ್ ಈಕ್ವಲ್ ಟು ವಾಟ್, 0.036 ಇಂಟು 0.5 ಸ್ಕ್ವೇರ್ divided by K is what, 9 into 10 to the power of 9 is equal to Q into Q is what, Q square. Understood? Yes. So ಇದು ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ Q1 Q2 ನಾವು ವ್ಯಾಲ್ಯೂ ತಗೋಬೇಕು. ಹಾಗಾಗಿ ನಾವಿಲ್ಲಿ ಅಲ್ಟಿಮೇಟ್ಲಿ ಫೈಂಡ್ ಔಟ್ ಮಾಡ್ತಿರೋದೇನೋ, ಇನಿಷಿಯಲ್ ಚಾರ್ಜ್ Q1 ಎಷ್ಟು, Q2 ಎಷ್ಟು. ಕ್ಲಿಯರ್? ಎಸ್. ಒಂದು ಪಾಸಿಟಿವ್ ಅಲ್ಲಿ ಬರಬೇಕು, ಇನ್ನೊಂದು ನೆಗೆಟಿವ್. ರೀಸನ್ ಯಾಕೆ, ಬಿಕಾಸ್ ಇನಿಷಿಯಲಿ ದರ್ ಇಸ್ ಅ ಫೋರ್ಸ್ ಆಫ್ ವಾಟ್, ಅಟ್ರಾಕ್ಷನ್ ಇದೆ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ವಾಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಕ್ಲಿಯರ್? ಸೊ ಸ್ಟೆಪ್ ಬೈ ಸ್ಟೆಪ್ ಕ್ಲಾರಿಟಿ ಸಿಗ್ತಾ ಹೋದರೆ ಇಟ್ ಈಸ್ ವೆರಿ ಈಸಿ. ಸೊ ಈಗ Q ಸ್ಕ್ವೇರ್ ಇದೆ, Q ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಹಿಯರ್ ಐ ವಿಲ್ ರೈಟ್, therefore Q is equal to, okay, so let me calculate this first, 0.036 into 0.5 square, okay, divided by 9. The value we are getting is what, 0.001 into 10 to the power of -9. ಈಗ ನಾನೇನು ಮಾಡ್ತೀನಿ ಅಂದರೆ ಈ ಪಾಯಿಂಟನ್ನು ಶಿಫ್ಟ್ ಮಾಡ್ತೀನಿ. ಎಷ್ಟು ಡಿಜಿಟು, 1 2 3 ಡಿಜಿಟ್ಸು. ಸೊ ಅವಾಗ ಏನಾಗುತ್ತೆ, 1 divided by 1000 into 10 to the power of -9. We will get it as what, Q2 is equal to 1 into 10 to the power of -12. Therefore Q2 is equal to, sorry, not Q2, it is Q square. Okay, so Q square ಇಷ್ಟಾಗುತ್ತೆ. Q is equal to what, root of 1 into 10 to the power of -12. So root of 1 is 1, 10 to the power of -12 root is what, 10 to the power of -6. Okay, so this is the value of Q.
ಕೂಲಮ್. ಸೊ ನಮಗೇನು ಸಿಕ್ತು ಈಗ ಕ್ಯೂ ವ್ಯಾಲ್ಯೂ ಸಿಕ್ತು. ವಿ ನೋ ದಟ್ ಕ್ಯೂ ಇಸ್ ಈಕ್ವಲ್ ಟು ಬಟ್ ಓಕೆ ಸೊ Q1 ಓಕೆ ಪ್ಲಸ್ Q2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಕ್ಯೂ ಇದೆ ಅಲ್ವಾ. ಸೊ ದೇರ್ ಫೋರ್ ಏನಾಗುತ್ತೆ Q1 ಪ್ಲಸ್ Q2 ಇಸ್ ಈಕ್ವಲ್ ಟು 2Q. ಓಕೆ ಎಸ್. ಸೊ ಹಿಯರ್ ಇಲ್ಲಿ ಏನಾಗುತ್ತೆ Q2 is a negative charge, so hence we have to consider it as what? Negative. Okay, but from equation 1 ಅಲ್ಲಿ ಏನಿದೆ, that is Q1 mod of Q1 Q2 is equal to what? 3 into 10 to the power of minus 12. Okay, minus 12 coulomb square ಅಂತ ಇದೆ. ಓಕೆ ಸರ್, ಹಿಯರ್ ನೀವು ಏನು ಮಾಡಿದ್ದೀರಾ, Q2 ಇರೋದನ್ನ ನೆಗೆಟಿವ್ ಅಂತ ತೊಗೊಂಡಿದ್ದೀರಾ, ಬಟ್ ಇಲ್ಲೂ Q2 ಇದೆ ನೆಗೆಟಿವ್ ತೊಗೊಳ್ದೆ. ಸಿ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಹಿಯರ್ ದಿಸ್ ಕಾನ್ಸೆಪ್ಟ್ ಕೇಮ್ ಫ್ರಮ್ ವಾಟ್? ಫೋರ್ಸ್, ಕ್ಯಾಲ್ಕುಲೇಷನ್ ಆಫ್ ಫೋರ್ಸ್. ಕ್ಯಾಲ್ಕುಲೇಷನ್ ಆಫ್ ಫೋರ್ಸ್ ಅಲ್ಲಿ ಚಾರ್ಜಿನ ಸೈನನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ವೆದರ್ ಇಟ್ ಈಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನಿಗೆ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಹಿಯರ್ ದಿಸ್ ಕಾನ್ಸೆಪ್ಟ್ ಕೇಮ್ ಫ್ರಮ್ ವಾಟ್? ಅಡಿಟಿವ್ ಆ್ಯಂಡ್ ಸಬ್ಟ್ರಾಕ್ಟಿವ್ ನೇಚರ್ ಆಫ್ ವಾಟ್? ಚಾರ್ಜ್. ಸೊ ಅಲ್ಲಿ ನಮಗೆ ಏನು ತಗೋಬೇಕು? ನೆಗೆಟಿವ್ ಚಾರ್ಜನ್ನು ಕನ್ಸಿಡರ್ ಮಾಡ್ಕೊಳ್ಳೇಬೇಕು, ಆಯಿತಾ. ಬಟ್ ಹಿಯರ್ ಇಟ್ ಈಸ್ ರಿಕ್ವೈರ್ಡ್ ಟು ಸೇ ವೆದರ್ ಇಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್. ಸೊ ಹಾಗಾಗಿ ಹಿಯರ್ ವಿ ವಿಲ್ ನಾಟ್ ಕನ್ಸಿಡರ್ Q2 ಇನ್ ಟರ್ಮ್ಸ್ ಆಫ್ ವಾಟ್? ನೆಗೆಟಿವ್. ಓಕೆ, ಆ್ಯಂಡ್ ಈ ಕಾನ್ಸೆಪ್ಟ್, ಈ ಒಂದು ಈಕ್ವೇಷನ್ ಬಂದಿರೋದು ಫೋರ್ಸ್ ಕ್ಯಾಲ್ಕುಲೇಷನಿಂದ, ಬಟ್ ಈ ಈಕ್ವೇಷನ್ ಬಂದಿರೋದು ಅಡಿಟಿವ್ ನೇಚರ್, ಅಡಿಟಿವಿಟಿ ಪ್ರಾಪರ್ಟಿನ ಅಪ್ಲೈ ಮಾಡಿರುವಂಥ ಕಾನ್ಸೆಪ್ಟಿಂದ. ಸೊ ಹಾಗಾಗಿ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ನೆಗೆಟಿವ್. ಓಕೆ, ಸೊ ಈಗ ಅದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ? Q1 ಮೈನಸ್ Q2 is equal to 2. Q value ಏನೋ we have calculated it 2 into, okay, so 2 into Q value ಏನೋ 1 into 10 to the power of minus 6. ಸೊ ಅವಾಗ ಏನಾಗುತ್ತೆ? Q yes, we will do like this. Okay, Q2 ನ ಕಡೆ ತಗೊಂಡು ಹೋಗೋಣ. ಅವಾಗ ಏನಾಗುತ್ತೆ? Q1 minus 2 into 10 to the power of minus 6 is equal to Q2 ಆಗುತ್ತೆ. So now I will substitute the Q2 here. Therefore Q1 ಹಾಗೆ ಬರ್ಕೊಳ್ತೀನಿ. ಈಗ Q2 ನ ಬರ್ಕೊಳ್ತೀನಿ, Q2 ವ್ಯಾಲ್ಯೂನ ತಗೊಳ್ತೀನಿ. ದಟ್ ಈಸ್ Q1 minus 2 into 10 to the power of minus 6, okay, is equal to 3 into 10 to the power of minus 12. Okay, now we will get what? We will get a quadratic equation. So for simplification, let us consider Q1 is equal to x. ಅವಾಗ ಏನಾಗುತ್ತೆ? Q1 into Q2 ಅಂದರೆ x square minus 2x. ಓಕೆ, ಒಂದು ಕೆಲಸ ಮಾಡೋಣ, ಯಾಕಂದರೆ ಇಲ್ಲಿ x ಅಂತ ಕನ್ಸಿಡರ್ ಮಾಡಿದ್ರೆ we will get confusion. We will take Q1 is equal to y ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? y ಸ್ಕ್ವೇರ್ ಮೈನಸ್ 2y ಇಂಟು 10 to the power of minus 6 ಮೈನಸ್ 3 ಇಂಟು 10 to the power of minus. ಏನು ಕನ್ಫ್ಯೂಷನ್ ಆಗ್ತಾಯಿತ್ತು ಸರ್ ಅಂದರೆ, ಇಲ್ಲಿ ಇಂಟುನು ಮತ್ತು ಎಕ್ಸ್ ಎರಡು ಸೇಮ್ ಇರೋದ್ರಿಂದ ಇನ್ ಬಿಟ್ವೀನ್ ಸಡನ್ ಆಗಿ ಏನಾದರೂ ಈ ಒಂದು ಈಕ್ವೇಷನ್ ನೋಡಿದ್ರೆ ಎಕ್ಸ್ ಇಂಟು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ? ವೈ ಅಂತ ತೊಗೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಈಸ್ ಈಕ್ವಲ್ ಟು 0. ಸೊ ನಾವೀಗ ಏನು ಮಾಡ್ತೀವಿ? ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ನ ಮಾಡ್ತಾ ಹೋಗ್ತೀವಿ. ಹೇಗೆ ಮಾಡೋದು ಅದನ್ನು? ಮೈನಸ್ 3y square into 10 to the power of minus 12. Okay, so two terms we need to find out. Minus 2y into 10 to the power of minus 6. See here, greater value sign is minus, and if we multiply positive, then we will get negative. So 10 to the power of minus 6 illu aste 10 to the power of minus 6. So y and y we have to write, yakandre multiply ಮಾಡಿದ್ರೆ ಈ ಟರ್ಮ್ ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಈ ಟರ್ಮ್ ಬರಬೇಕು. So y into y is y square, minus 6 is minus 6, and we will get it as what? Minus 12. Now 3 and 1. So 3 ones are 3, minus 3 plus 1. Yes, correct. So ಅವಾಗ ಏನಾಗುತ್ತೆ? y square minus 3y into 10 to the power of minus 6 plus 1y into 10 to the power of minus 6 minus 3 into 10 to the power of minus 12 is equal to 0. If we take the common, ಏನಾಗುತ್ತೆ? y minus 3 into 10 to the power of minus 6. Okay, yes, then ಏನು ಸಿಗುತ್ತೆ ನಮಗೀಗ? ಇಲ್ಲೂ ಅಷ್ಟೇ, y minus 3 into 10 to the power of minus 6. ಓಕೆ, y minus, yes, ಕರೆಕ್ಟ್ ಇದೆ, is equal to 0. ಇಲ್ಲೇನಾಗುತ್ತೆ? ಪ್ಲಸ್ 1. ಸೊ ಇಫ್ ವಿ ಟೇಕ್ ಕಾಮನ್ 1, ವಿ ಹ್ಯಾವ್ ಟು ಟೇಕ್ ಕಾಮನ್. ಸೊ ಅವಾಗ ಏನಾದ್ರು 1 ಇಂಟು 10 to the power of minus 6 ಕಾಮನ್ ತಗೋಬೇಕು, ಯಾಕಂದರೆ 10 to the power of minus 6 ಮತ್ತು minus 6 ಎಲ್ಲಿ ಬರಬೇಕು? ಇಲ್ಲಿ minus 12 ಬರಬೇಕು, ಹೌದಾ? ಎಸ್. ಸೊ ಇಫ್ ವಿ ಟೇಕ್ y ಪ್ಲಸ್ 1 ಇಂಟು 10 to the power of minus 6 ಗ್ರೂಪಿಂಗ್ ಮಾಡಿಕೊಂಡ್ರೆ, ಓಕೆ, ಸೊ y ಮೈನಸ್ 3 ಇಂಟು 10 to the power of minus 6 is equal to 0. ಸೊ ಇಲ್ಲಿ ಏನಾಗುತ್ತೆ? ಈ ಟರ್ಮಲ್ಲಿ y is equal to ಮೈನಸ್ ಆಗುತ್ತೆ, ಮೈನಸ್ 1 into 10 to the power of minus 6 ಆಗುತ್ತೆ. ಆ್ಯಂಡ್ ಈ ಟರ್ಮಲ್ಲಿ ಏನಾಗುತ್ತೆ? y is equal to plus 3 into 10 to the power of minus 6 ಆಗುತ್ತೆ. ಸೊ ಆ್ಯಂಡ್ ವಿ ನೋ ದಟ್, ಬಟ್ ಓಕೆ, ಸೊ I'll write here, okay, but y Q1 is a what? Q1 is a positive charge. So Q1 positive charge ಆಗಿರೋದ್ರಿಂದ this negative value we should not consider. We have to consider the positive value. Therefore Q1 is equal to what?
3 into 10 to the power of minus 6 okay coulomb. ಸೊ ಹಾಗಾಗಿ 3 ಮೈಕ್ರೋ ಕೂಲಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ Q2. Okay, so Q1 we have calculated. Now let us calculate Q2. Yes, so therefore Q1 is equal to 3 into 10 to the power of minus 6 coulomb. Okay na? Yes. So Q2 andre eno illi. Okay, so here we have written okay Q2 yes ಇಲ್ಲಿ ತಗೊಳ್ಳೋಣ. Okay, so therefore here I will write. Okay, so Q2 is 2 into 10 to the power of minus 6, 2 into 10 to the power of minus 6. Okay, that means Q1 ಅನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ this 2 into Q ಅಂದರೆ 2 into 10 to the power of minus 6 minus what is the value of Q1? Q1 is 3 into 10 to the power of minus 6. So if we simplify, Q2 is equal to 2 minus 1 ಅಂದರೆ minus 1. Okay, minus 1 into 10 to the power of into 10 to the power of okay, 10 to the power of minus 6. Minus 6. Okay, yes. So therefore Q2 value we got it as what? Negative charge and 1. Okay, what is this minus 6? Micro coulomb. Q2 is what? 1 micro minus 1 micro coulomb. Yes, initially we considered what? Q1 as what? Positive charge and Q2 as what? Negative charge. And we got the value as what? Q1 as okay, so 3 micro coulomb and Q2 as minus 1 micro coulomb. This is what the answer. Okay, so I hope you understood the question anna. Okay, so question is completely different, but step by step ಅರ್ಥ ಮಾಡ್ಕೊಂಡು ಹೋದ್ರೆ ನಿಮಗೆ ಈಸಿ ಆಗುತ್ತೆ. Yes, now let us move to the next question, which is question number 9. Question number 9 ನ ನೋಡೋದಾದ್ರೆ question number 9 ಅಲ್ಲಿ ಏನು ಹೇಳ್ತಿದ್ದಾರೆ? Two positive charges of 0.2 microcoulomb and 0.8 microcoulomb are placed at a distance of 0.15 meter apart. Okay, 0.15 meter apart. Okay. At what point on the line joining them the electric field is 0? Okay, yes. So yes, this is the question. ಏನು ಹೇಳ್ತಿದ್ದಾರೆ ಅಂದರೆ ಎರಡು ಪಾಯಿಂಟ್ ಚಾರ್ಜ್ ಇದೆ. Okay, so let me mention the point charges. See, these are the two positive, not point charge, positive charge ಇದೆ. So ಒಂದರ ವ್ಯಾಲ್ಯೂ ಏನಾಗುತ್ತೆ? ಲೆಟ್ ಮಿ ಟೇಕ್ ದಿಸ್ ಆಸ್ ವಾಟ್ Q1 which is equal to 0.2 microcoulomb and Q2 is equal to 0.8 both are positive charge ಇರೋದ್ರಿಂದ okay, so what will be the ಏನು ಎಫೆಕ್ಟ್ ಸಿಗುತ್ತೆ? ದೇರ್ ವಿಲ್ ಬಿ ರಿಪಲ್ಷನ್. ಓಕೆ, ಫೋರ್ಸ್ ಆಫ್ ರಿಪಲ್ಷನ್, ಫೋರ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ? ಇಲ್ಲಿಂದ ಈ ಚಾರ್ಜ್ ಈ ಕಡೆ ಅಪ್ಲೈ ಮಾಡುತ್ತೆ, ಇಲ್ಲಿಂದ ಈ ಚಾರ್ಜು ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಹೋಗುತ್ತೆ. ಎಸ್, ಫೈನ್. ಸೊ ಇದು ಯಾಕೆ ಬಿಗ್ ಸ್ಪಿಯರ್ ಬರ್ತಿದ್ದೀನಿ ಅಂದರೆ ಚಾರ್ಜಿನ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದನ್ನು ಡಿಫ್ರೆನ್ಸ್ ಆಗಿ ತೋರಿಸೋದಕ್ಕೆ ನಿಮಗೆ ಈ ರೀತಿ ಬರ್ತಿದ್ದೀನಿ. ಓಕೆ, ಸೊ ಏನು ಕೇಳ್ತಿದ್ದಾರೆ? ಯಾವುದೋ ಒಂದು ಪಾಯಿಂಟಲ್ಲಿ ಆನ್ ದ ಲೈನ್. ಓಕೆ, ಸೊ ವೆನ್ ಟೂ ಚಾರ್ಜಸ್ ಆರ್ ಪಾಸಿಟಿವ್ ಚಾರ್ಜ್, ಎರಡೂ ಚಾರ್ಜು ಪಾಸಿಟಿವ್ ಚಾರ್ಜ್ ಆಗಿದ್ರೆ ಸಿ ಅವಾಗ ಏನಾಗುತ್ತೆ? ಈ ಒಂದು ಲೈನ್ ಜಾಯ್ನಿಂಗ್ ದೆಮ್ ಮೇಲೆ ಎಲ್ಲೋ ಒಂದು ಪಾಯಿಂಟಲ್ಲಿ ನಮಗೇನು ಸಿಗುತ್ತೆ? ವಿ ವಿಲ್ ಗೆಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವಾಟ್? 0. ಐ ವಿಲ್ ಮೆನ್ಷನ್ ದಟ್ ಪಾಯಿಂಟ್ ಹಿಯರ್. ಇದು ಯಾವುದೋ ಒಂದು ಪಾಯಿಂಟ್ ಅಂತ ಅನ್ಕೊಳ್ಳೋಣ. ವಿ ಡೋಂಟ್ ನೋ, ಅದು ಮೇ ಬಿ ಇಲ್ಲಿಗೆ ಬರ್ಬೋದು, ನಮಗೆ ಗೊತ್ತಿಲ್ಲ. ಸಿ, ಯಾವ ಒಂದು ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೋ ಅದರಿಂದ ದೂರ ಇರುತ್ತೆ, ಆಯ್ತಾ? ಸೊ ಅದೊಂದು ದಟ್ ಈಸ್ ವಾಟ್ ವೈ ದ ರೀಸನ್ ಈಸ್ ವಾಟ್? ಓಕೆ, ಸೊ ಬಿಕಾಸ್ ದ ಚಾರ್ಜ್ ವ್ಯಾಲ್ಯೂ ಈಸ್ ಮೋರ್. ಯಾಕೆ ಅಂತ ಮತ್ತೆ ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ನಾನು, ಆಯ್ತಾ? ಎಸ್. ಸೊ ಈಗ ಅದೇ ಒಂದು ಪಾಸಿಟಿವ್ ಚಾರ್ಜ್ ಇದ್ದು ಒಂದು ನೆಗೆಟಿವ್ ಚಾರ್ಜ್ ಇದ್ದಿದ್ರೆ, ಓಕೆ, ಹೈಪೋಥೆಟಿಕಲ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಇದ್ದಿದ್ರೆ, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರೋದು. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಂದರೆ ಈ ಒಂದು ಆನ್ ದ ಲೈನ್ ಆಫ್ ಜಾಯ್ನಿಂಗ್. ಓಕೆ, ಸೊ ದೇರ್ ವಿಲ್ ಬಿ ನೋ ನೆಟ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ 0. ವಿ ವಿಲ್ ನಾಟ್ ಗೆಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0, ಆಯ್ತಾ? ಯಾವಾಗ ಪಾಸಿಟಿವ್ ನೆಗೆಟಿವ್ ಇದ್ರೆ ಅವಾಗ ಆಚೆ ಸಿಗೋದು, ಅಂದರೆ ಔಟ್ಸೈಡ್ ದ ಲೈನ್. ಓಕೆ, ಸೊ ಅಂದರೆ ಐದರ್ ಮೇ ಬಿ ಇಫ್ ದಿಸ್ ಈಸ್ ದ ಲೈನ್ ಆಫ್ ಜಾಯ್ನಿಂಗ್. ಓಕೆ, ಸೊ ಇಲ್ಲ ಅಂದರೆ ಈ ಪಾರ್ಟಿಂದ ಈ ಪಾರ್ಟಲ್ಲಿ ಸಿಗೋದು, ಇಲ್ಲ ಈ ಪಾರ್ಟಿಂದ ಈ ಪಾರ್ಟಲ್ಲಿ ಸಿಗೋದು. ಸೊ ದಟ್ ಈಸ್ ವಾಟ್ ದ ಕೇಸ್. ಓಕೆ, ಪಾಸಿಟಿವ್ ನೆಗೆಟಿವ್ ಇದ್ರೆ ಈಗೇನಿದೆ ಪಾಸಿಟಿವ್ ಇರೋದ್ರಿಂದ ಸೊ ವಿ ವಿಲ್ ನಾಟ್ ಗೆಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ವಿಚ್ ಈಸ್ 0 ಔಟ್ಸೈಡ್ ದ ಲೈನ್ ಜಾಯ್ನಿಂಗ್ ದ ಟೂ ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ಫೈನ್. ಸೊ ಅದು ಏನೋ ಡಿಫ್ರೆನ್ಸ್ ಬಿಟ್ವೀನ್ ಏನೋ ಟೂ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಗೊತ್ತಾಯಿತು. ಈಗ ಲೆಟ್ ಅಸ್ ಕನ್ಸಿಡರ್, ಓಕೆ, ಇದು ಯಾವುದೋ ಒಂದು ಪಾಯಿಂಟಲ್ಲಿ ನಮಗೇನು ಸಿಗುತ್ತೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. Q1 ಇಂದ ಆ ಡಿಸ್ಟೆನ್ಸ್ನ ಎಕ್ಸ್ ಅಂತ ತಗೊಳ್ತೀನಿ. ಐ ವಿಲ್ ಮೆನ್ಷನ್ ಹಿಯರ್ ಎಕ್ಸ್ ಅಂತ ತಗೊಳ್ತೀನಿ. ಸೊ ಹಾಗಿದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ? ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಎಷ್ಟು ಅಂತೇಳಿ. ದಟ್ ಈಸ್ 0.15 ಮೀಟರ್. ಸೊ ಹಾಗಿದ್ರೆ ಇದೆಷ್ಟಾಗುತ್ತೆ? 0.15 ಈ ಒಂದು ಎಕ್ಸ್ ಮೀಟರ್ ಹೋದರೆ ಎಷ್ಟು ಸಿಗುತ್ತೋ ದಟ್ ವಿಲ್ ಬಿ ದ ವ್ಯಾಲ್ಯೂ. ನೌ ವಿ ನೀಡ್ ಟು ಫೈಂಡ್ ಔಟ್ ದಿಸ್ ಎಕ್ಸ್ ವ್ಯಾಲ್ಯೂ.
ಓಕೆ ಎಸ್. ಸೊ ಈ ಒಂದು ಎಕ್ಸ್ ಡಿಸ್ಟೆನ್ಸ್ ಎಷ್ಟರಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ವಾಟ್ ದ ಕ್ವಶನ್. ಓಕೆ, ಲೆಟ್ ಮಿ ರೈಟ್. ಸೊ ಟ್ಯಾಬ್ಯುಲೇಟ್ ಮಾಡ್ತಾ ಬರೋಣ. Q1 is equal to 0.2 into 10 to the power of minus 6 coulomb. Q2 is equal to 0.8 into 10 to the power of minus 6 coulomb. Okay, and R, yes, so R1 ತಗೊಳ್ತೀನಿ ಇಲ್ಲಿ. ಓಕೆ, R1 is equal to x meter and R2 is equal to 0.15 minus x. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಡೆಸಿಮಲ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಐ ಜಸ್ಟ್ ಸಿಂಪ್ಲಿಫೈ ಹಿಯರ್ ಓನ್ಲಿ. ಸೊ ಏನಾಗುತ್ತೆ, ಇದು 15/100 ಮೈನಸ್ ಎಕ್ಸ್. ಸೊ ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ಗೆ ಹೋದರೆ ಇಫ್ ವಿ ಟೇಕ್ LCM ದೆನ್ ಹಿಯರ್ ವಿ ವಿಲ್ ಗೆಟ್ 15 minus 100 x. ಸೊ ಹೋಲ್ ಮೀಟರ್. ಓಕೆ, ಸೊ ಇದನ್ನು ನಾನು ಫ್ರಾಕ್ಷನಲ್ಲಿ ಬರ್ಕೊಂಡಿದ್ದೀನಿ, ಯಾಕೆಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹೇಳ್ತಾ ಹೋಗ್ತೀನಿ ಹೇಗೆ ಅಂತೇಳಿ. ಸಿ, ವಿ ನೋ ದಟ್ ಅಟ್ ಪಾಯಿಂಟ್, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ O. At O, okay, so net electric field will be what? Net electric field will be what? 0. So that means, you know, the electric field due to, okay, Q1 should be equal to magnitude of electric field that due to Q1 should be equal to magnitude of electric field due to Q2. Okay, so ಯಾಕೆ ಸರ್ ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಪ್ಪ? ಸಿ, E1 plus E2 should be equal to 0 ಆಗಬೇಕು. ಸೊ ಇದು ಈ ಕಡೆ ಹೋಯ್ತು ಅಂದರೆ ಇಲ್ಲಿ ಮೈನಸ್ ಬರಬೇಕು, ಹೌದಾ ಇಲ್ಲ? E2 ವ್ಯಾಲ್ಯೂ ಮೈನಸ್ ಬರಬೇಕು. ಬಟ್ ಇಲ್ಲಿ E1 is equal to E2 ಅಂತ ಹೇಗೆ ಬರ್ಕೊಬಿಟ್ಟಿದ್ದೀರಾ? ಸಿ, ಅದಕ್ಕೆ ಒಂದು ಸಿಂಪಲ್ ಬೇಸಿಕ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಏನದ ಬೇಸಿಕ್ಸ್ ಅಂದರೆ, ಸಿ, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋದು ಬೇಡ, ಈಗ ಫೋರ್ಸ್ ಬಗ್ಗೆ ಮಾತಾಡೋಣ. ಸಿ, ಇದೇ ರೀತಿ ಎರಡು ಚಾರ್ಜ್ ಇಲ್ಲಿದೆ, ಇದು ಯಾವುದೋ ಒಂದು ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0. ದಟ್ ಮೀನ್ಸ್ E1 ಶುಡ್ ಬಿ ಈಕ್ವಲ್ ಟು E2. ಇದು E2 ಅಂತ ಹೇಳ್ತಾ ಇದ್ದೀನಲ್ವಾ? ಲೆಟ್ ಅಸ್ ಟೇಕ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಈಗ ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊಬಂದು ಈ ಪಾಯಿಂಟಲ್ಲಿ ಇಡ್ತಾ ಇದ್ದೀನಿ. ಲೆಟ್ಸ್ ಟೇಕ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್, ಈ ಪಾಯಿಂಟನ್ನು A ಅಂತ ತೊಗೊಳ್ತೀನಿ, ಈ ಪಾಯಿಂಟನ್ನು B ಅಂತ ತೊಗೊಳ್ತೀನಿ, ಆ್ಯಂಡ್ ದಿಸ್ ಪಾಯಿಂಟ್ ಐ ವಿಲ್ ಟೇಕ್ ಇಟ್ ಆಸ್ C. ಸೊ ಈ ಒಂದು Q1 ಇಂದ, ಓಕೆ, ಸೊ ದಟ್ ಈಸ್ ದಿಸ್ ಈಸ್ Q2. ಫ್ರಮ್ Q2 A ಡಿಸ್ಟೆನ್ಸಲ್ಲಿದೆ, ನೆಕ್ಸ್ಟು B ಡಿಸ್ಟೆನ್ಸಲ್ಲಿದೆ, C ಡಿಸ್ಟೆನ್ಸಲ್ಲಿದೆ. Q1 ಇಂದ ಲೆಟ್ಸ್ ಟೇಕ್ ದಿಸ್ ಪಾಯಿಂಟ್ ಆಸ್ ವಾಟ್? ಓಕೆ, A ಡ್ಯಾಶ್ ಡಿಸ್ಟೆನ್ಸಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸ್ A ಡ್ಯಾಶ್, ಅದರ ನೆಕ್ಸ್ಟ್ ಡಿಸ್ಟೆನ್ಸ್ ಏನು? C. ಟೆಸ್ಟ್ ಚಾರ್ಜ್ ತೊಗೊಬಂದು ಇಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿಟ್ಟಾಗ ಲೆಟ್ಸ್ ಕನ್ಸಿಡರ್ 5 ನ್ಯೂಟನ್ ಆಫ್ ಫೋರ್ಸ್ ಬಂತು. ಟೆಸ್ಟ್ ಚಾರ್ಜ್ ಇಟ್ಟಾಗ 2 ಪಾಸಿಟಿವ್ ಚಾರ್ಜ್, ಆಬ್ವಿಯಸ್ಲಿ ಫೋರ್ಸ್ ಬಂದೇ ಬರುತ್ತೆ. ಎಷ್ಟು ಬರುತ್ತೆ? 5 ನ್ಯೂಟನ್ ಆಫ್ ಫೋರ್ಸ್. ಇಲ್ಲಿಂದ ಬಿಗೆ ಇಟ್ಟಾಗ 5 ನ್ಯೂಟನ್ ಫೋರ್ಸ್ ಸಿಗುತ್ತಾ? ಇಲ್ಲ. ಎಷ್ಟು ಸಿಗ್ಬೋದು? ಮೇ ಬಿ 3 ನ್ಯೂಟನ್ ಸಿಗ್ಬೋದು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಸಿ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಅದಕ್ಕಿಂತ ಕಡಿಮೆ ಆಗಲೇಬೇಕು, ಯಾಕಂದರೆ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ವಾಟ್ ಚಾರ್ಜ್. ಅಂದರೆ ಓನ್ಲಿ Q2ನ ಕನ್ಸಿಡರ್ ಮಾಡ್ಕೊಳ್ಳಿ ಕೇಸ್ 1ಅಲ್ಲಿ. ಇಲ್ಲೆಷ್ಟು ಬಂತು? 1 ನ್ಯೂಟನ್, ಹೌದಾ? ಸೊ Q1 ಚಾರ್ಜ್ ವ್ಯಾಲ್ಯೂ ಏನಿದೆ, ಇರೋದೇ 0.2 ಮೈಕ್ರೋಕೂಲಮ್. ಇದು 0.8 ಇತ್ತಿದ್ರೆ ಫಸ್ಟ್ ಪಾಯಿಂಟಲ್ಲಿ ಎಷ್ಟು ಸಿಗೋದು? 5 ನ್ಯೂಟನ್ನೇ ಸಿಗ್ಬೋದಿತ್ತೇನೋ. ಬಟ್ ಇರೋದೇ 0.2 ಮೈಕ್ರೋಕೂಲಮ್. ಸೊ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗೋದೇ ಎಷ್ಟು? ಮೇ ಬಿ 2 ನ್ಯೂಟನ್ ಸಿಗ್ಬೋದು ಸ್ಟಾರ್ಟಿಂಗಲ್ಲಿ. A ಡ್ಯಾಶ್ ಅನ್ನೋ ಪ್ಲೇಸಲ್ಲಿ ಇಟ್ಟಾಗಲೇ ಫೋರ್ಸ್ ಎಷ್ಟು ಬರುತ್ತೆ? ಟೆಸ್ಟ್ ಚಾರ್ಜ್ ಇಟ್ಟಾಗ ಟೆಸ್ಟ್ ಚಾರ್ಜ್ ಮೇಲೆ 2 ನ್ಯೂಟನ್ ಬರ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ತಗೊಂಡೋಗಿ ಇಡ್ತಿದ್ದಂಗೆ ಏನೋ 1 ನ್ಯೂಟನ್ ಬರ್ಬೋದು. ಓಕೆ, ಯಾವ ಪಾಯಿಂಟಲ್ಲಿ ಈ ಒಂದು ಚಾರ್ಜ್ ಅಂದರೆ Q2 ಚಾರ್ಜಿಂದ ಅಪ್ಲೈ ಆಗುವಂಥ ಫೋರ್ಸ್ ಆ ಟೆಸ್ಟ್ ಚಾರ್ಜಿಗೆ, ಯಾವ ಪಾಯಿಂಟಲ್ಲಿ Q1 ಇಂದ ಅಪ್ಲೈ ಆಗುವಂಥ ಫೋರ್ಸ್ ಆ ಟೆಸ್ಟ್ ಚಾರ್ಜಿಗೆ, ಓಕೆ, ಏನಾಗಿರುತ್ತೆ? ಎರಡು ಈಕ್ವಲ್ ಆಗಿರುತ್ತೋ ಆ ಪಾಯಿಂಟಲ್ಲಿ ಎರಡೂ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ? ಸೇಮ್ ಇರುತ್ತೆ. ಓಕೆ, ಸೊ ವಿ ಆರ್ ಅಪ್ಲೈಯಿಂಗ್ ದಿಸ್ ಕಾನ್ಸೆಪ್ಟ್ ಹಿಯರ್ ಟು ರೈಟ್ E1 is equal to E2. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಅಂದರೆ ಈಗ ಬರ್ದಿದ್ದೀನಲ್ಲ, ಆ ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆಗಿದ್ರೆ ಈಗ E1 is equal to E2 ಯಾಕೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ಮತ್ತೆ ಥಿಯರಿಟಿಕಲ್ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ಓಕೆ, ಎಸ್, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ನಾವು ಲೆಟ್ಸ್ ಮೂವ್ ಟು ದ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಇದನ್ನು ರಬ್ ಮಾಡ್ಕೊಬಿಡೋಣ. ಎಸ್, ಈಗ E1 ವ್ಯಾಲ್ಯೂ ಏನಾಗುತ್ತೆ? E1 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್? K into Q1 divided by R square. Okay, so this value E2 is what? K into Q2 divided by R2 square. This is R1 square, R2 square. ಹೌದಾ? ಎಸ್. ಸೊ ಈಗ ವೆರಿ ಸಿಂಪಲ್. ಸಿ, ದಿಸ್ K ಆ್ಯಂಡ್ K ಗೆಟ್ಸ್ ಕ್ಯಾನ್ಸಲ್ ಬಿಕಾಸ್ ದ ವ್ಯಾಲ್ಯೂ ಇಸ್ ಸೇಮ್. ಆಯಿತಾ? ಕ್ಯಾಲ್ಕುಲೇಷನ್ನು ತುಂಬ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ಮಾಡಬೇಕು. ಓಕೆ, ಆ್ಯಂಡ್ ಹಿಯರ್ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಐ ವಿಲ್ ಟೇಕ್ ಟೈಮ್, ಬಟ್ ಯು ಹ್ಯಾವ್ ಟು ಸಾಲ್ವ್ ದಿಸ್, ಓಕೆ, ವೆರಿ ಕ್ವಿಕ್ಲಿ. ಓಕೆ, ಎಸ್. So 0.2 into 10 to the power of minus 6 divided by x square. Here 0.8 into 10 to the power of minus 6. Okay, so x value is what here? Andre R2 value ಏನಿದೆ? That is 15. ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀವಿ. 15 divided by 100x divided by 100 whole square. Okay,
ಇದು ಕಾಂಪ್ಲಿಕೇಟೆಡ್ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಯು ವಿಲ್ ಸಿ. ಓಕೆ, ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಗಾಗುತ್ತೆ ಅಂತ ನೋಡುವಂತ್ರಿ. ಓಕೆ, ಎಸ್. Now 10 to the power of minus 6, 10 to the power of minus 6 cancels. What will remain? 2 divided by 10. ಓಕೆ, ಯಾಕಂದರೆ ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, ಇಲ್ಲೂ ಅಷ್ಟೇ ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ತೀನಿ. 2/10 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲೇ ಏನಾಗುತ್ತೆ 8. ಓಕೆ, ಡಿವೈಡೆಡ್ ಬೈ 10 ಆಗುತ್ತೆ. ಸಿ ಹಿಯರ್ ಐ ವಿಲ್ ರೈಟ್ 15 minus 100x ಹೋಲ್ ಸ್ಕ್ವೇರ್. ಸಿ ಕೆಳಗಡೆ ಏನಾಗುತ್ತೆ ಡಿವೈಡೆಡ್ ಬೈ 100 ಸ್ಕ್ವೇರ್ ಆಗುತ್ತೆ. ನ್ಯೂಮರೇಟ್ರಿಗೆ ಹೋದರೆ ಏನಾಗುತ್ತೆ, ನ್ಯೂಮರೇಟ್ರಲ್ಲಿ 100 ಸ್ಕ್ವೇರ್ ಆಗುತ್ತೆ. 10 to the power of minus 100 to the power of minus 2 ಆಗಲ್ಲ. ವೈ? ಬಿಕಾಸ್ ಇದು ಡಿನಾಮಿನೇಟರ್ ಬಂದಿದೆ. ನಾವು ಹಿಯರ್ ನಾನು ಅಪ್ಲೈ ಮಾಡೋದು ರೆಸಿಪ್ರೋಕಲ್ ಕಾನ್ಸೆಪ್ಟು. ಓಕೆ, ನಾಟ್ ಶಿಫ್ಟಿಂಗ್ ಫ್ರಮ್ ಏನೋ ಸೇಮ್ ಫ್ರಾಕ್ಷನಲ್ಲಿ ಡಿನಾಮಿನೇಟರಿಂದ ಮೇಲ್ಗಡೆ ತಗೊಂಡು ಹೋಗ್ತಿಲ್ಲ. ಓಕೆ, ಎಸ್, ಫೈನ್. ಸೊ ಈಗ ಏನಾಗುತ್ತೆ 2 1s 2 5s. ಓಕೆ, 2 4s 2 5s. See this 5 gets cancelled. What will remain? 1 divided by x ಉಳಿಯುತ್ತೆ. So 1/x square can be written as 1/x whole square. Here what will remain? 4 into 100 square. Okay, divided by 15 minus 100x whole square. Okay, yes. So square ಇರೋದ್ರಿಂದ square root ಅಂದರೆ ಸ್ಕ್ವೇರ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ. We will get what? Square root of all these terms. 4 into 100 divided by 15 minus 100x whole square ಸಿಗುತ್ತೆ. See, okay, now if I write, okay, if I simplify, 1/x is equal to square root of 4 ಎಷ್ಟಪ್ಪ 2, square root of 100 square ಎಷ್ಟು 100 divided by, so this root and this one ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ 15 minus 100x. So now we have to go for cross multiplication. Cross multiplication ಗೆ ಹೋದರೆ 15 minus 100x is equal to 2 into 100 ಅಂದರೆ 200 into x ಅಂದರೆ 200x. So 15 is equal to 200 minus 200 plus, okay, yes, 15 minus 100 ಅಲ್ವಾ, 200 plus 200, okay, plus 100x ಆಗುತ್ತೆ. So what we will get? 15 divided by 300 ಸಿಗುತ್ತೆ. 15 divided by 300 is equal to, okay, x. So 5 3s, 5 3s ಅಲ್ಲ, yes, 5 3s or 3 5s, okay, so 300s. So what we will get? X is equal to 5 divided by 100, which can be written as 0.05 meters. Okay, so this is what the answer, 0.05 meter. So 0.05 meter from charge 0.2 microcoulomb. ಅದನ್ನೆಲ್ವಾ ನಾವು ತಗೊಂಡಿದ್ದು. ಸೊ ಎಕ್ಸ್ ವ್ಯಾಲ್ಯೂ ಇಷ್ಟನ್ನು ತಗೊಂಡು ಎಲ್ಲಿಂದ ತಗೊಂಡ್ವಿ? ಫ್ರಮ್ ಚಾರ್ಜ್ 0.2 microcoulomb ಇಂದ, which is 0.05 meter. Okay, this is what the answer. So very simple and very easy also. But ಈ ಟಾಪಿಕ್ ಅಂದರೆ ಇಲ್ಲಿ ಯಾಕೆ E1 is equal to E2 ಆಗುತ್ತೆ ಅನ್ನೋದನ್ನು ಗೊತ್ತಾದರೆ, then that is more than enough. Clear? Yes. So now let us move to the next question. Yes, question number 10 ನೋಡ್ತಾ ಹೋದ್ರೆ, this is very much important question and different question from the previous questions also. Okay, ಏನು ಹೇಳ್ತಾರೆ? pendulum bob of mass 80 milligram and carrying a charge of 2 into 10 to the power of minus 8 coulomb is at rest at a certain angle with a horizontal in a horizontal uniform electric field of 20,000 volts per meter. Find the tension in the thread of the pendulum and angle makes it with the vertical. ಓಕೆ, ಸೊ ಇದಿಷ್ಟು ಕ್ವಶನ್ನ ನಾನು ಡಯಾಗ್ರಾಮೆಟಿಕಲಿ ಫಸ್ಟು ಬರೀತೀನಿ. ಓಕೆ, ಸೊ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪೆಂಡುಲಮ್ ಹೇಗಿರುತ್ತೆ, ಸಿಂಪಲ್ ಆಗಿ ಈ ರೀತಿ ಡೌನ್ವರ್ಡ್ಸು ಏನಾಗಿರುತ್ತೆ, ರೆಸ್ಟಲ್ಲಿರುತ್ತೆ, ಆಯಿತಾ, ಪೆಂಡುಲಮ್ ಬಾಬ್. ಸೊ ಈಗೇನಾಗುತ್ತೆ, ಅವ್ರೇನು ಮಾಡ್ತಿದ್ದಾರೆ, ಈ ಪೆಂಡುಲಮ್ ಬಾಬಿನ ಒಂದು ವ್ಯಾಲ್ಯೂ ಎಷ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಚಾರ್ಜ್ ವ್ಯಾಲ್ಯೂ ಎಷ್ಟು ಹೇಳ್ತಿದ್ದಾರೆ, Q is equal to what? 2 into 10 to the power of minus 8 coulomb ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇ ಆರ್ ಅಪ್ಲೈಯಿಂಗ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈಕ್ ದಿಸ್. ಓಕೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪೆಂಡುಲಮ್ ಬಾಬ್ ಏನು ಮಾಡ್ತಾ ಇದೆ? ಓಕೆ, ಸೊ ಲೆಟ್ ಮಿ ರೈಟ್ ದ ಡಯಾಗ್ರಾಮ್. ಇದು ಪ್ರೀವಿಯಸ್ ಕೇಸಲ್ಲಿ ಇದ್ದಿದ್ದು, ಅಂದರೆ ಇದನ್ನೇ ಸೇಮ್ ಇಲ್ಲಿಗೆ ಬರ್ಕೊಂಡಿದ್ದೀನಿ. ಈ ಕೇಸಲ್ಲಿ ಏನಾಯಿತು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿರೋದ್ರಿಂದ ಇಟ್ ಹ್ಯಾಸ್ ಮೇಡ್ ಸಮ್ ವಾಟ್ ಇನ್ಕ್ಲಿನೇಷನ್, ಅಂದರೆ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗಿದೆ. ಓಕೆ, ಸೊ ದ ಪೆಂಡುಲಮ್ ಬಾಬ್ ಮೂವ್ ಲೈಕ್ ದಿಸ್, ಆಯಿತಾ. ಎಸ್, ಸೊ ಎಷ್ಟು ಮೂವ್ ಆಗಿದೆ ಅಂದರೆ ಗೊತ್ತಿಲ್ಲ, ವರ್ಟಿಕಲ್ ಜೊತೆ ಆ್ಯಂಗಲ್ ಥೀಟಾ ಅಷ್ಟು ಮೂವ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಪ್ರೀವಿಯಸ್ಲಿ ಇದು ಕೇಸ್. ನಾವು ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ. ಓಕೆ, ಸೊ ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್ ಎಷ್ಟು ಮೂವ್ ಆಗಿದೆ, ದಟ್ ಮೀನ್ಸ್ ದಿಸ್ ಆ್ಯಂಗಲ್ ಥೀಟಾ. ಹಿಂಗೆ ಮೂವ್ ಆದಾಗ ಮುಂಚೆನೂ ಟೆನ್ಷನ್ ಇರುತ್ತೆ. ಸೊ ಇಲ್ಲೇನಿರುತ್ತೆ, ದ ಟೆನ್ಷನ್ ವಿತ್ ಇನ್ ದ ವಯರ್ ಆರ್ ಎ ಸ್ಟ್ರಿಂಗ್ ಈಸ್ ಕಾಲ್ಡ್ ಆಸ್, ದ ಫೋರ್ಸ್ ವಿತ್ ಇನ್ ದ ವಯರ್ ಆರ್ ಎ ಸ್ಟ್ರಿಂಗ್ ಈಸ್ ಕಾಲ್ಡ್ ಆಸ್ ವಾಟ್? ಟೆನ್ಷನ್. ಸೊ ಹಿಂಗಿದ್ದಾಗ ಡೌನ್ವರ್ಡ್ಸಲ್ಲಿ ಇದರ ವೆಯ್ಟ್, ದಟ್ ಈಸ್ ಎಮ್ ಇಂಟು ಜಿ ಆ್ಯಕ್ಟ್ ಮಾಡ್ತಿರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ತಿರೋದು ಯಾವುದು? ದಿಸ್ ಟೆನ್ಷನ್, ಹೌದಾ. ಬಟ್ ಈ ಕೇಸಲ್ಲಿ ಏನಾಯಿತು, ಟೆನ್ಷನ್ ಸೇಮ್ ಈ ಒನ್ ಡೈರೆಕ್ಷನಲ್ಲಿ ಬರುತ್ತೆ. ಆ್ಯಂಡ್ ಎಮ್ ಜಿ, ದಟ್ ಮೀನ್ಸ್ ಆಲ್ವೇಸ್ ದಿಸ್ ವೆಯ್ಟ್ ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಗ್ರಾವಿಟಿ ಡೌನ್ವರ್ಡ್ಸು.
ಸೊ ಯಾವುದೇ ಒಂದು ವೆಕ್ಟರ್ ಆಗಲಿ ಅಥವಾ ಫೋರ್ಸ್ ಆಗಲಿ, ಯಾವುದೇ ಒಂದು ವೆಕ್ಟರ್ ಆಗಲಿ, ಲೆಟ್ ಅಸ್ ಕನ್ಸಿಡರ್ ದ ಫೋರ್ಸ್. It will be consisting of two components. One is horizontal component and vertical component. Horizontal component ಯಾವುದು, vertical component ಯಾವುದು ಅಂತ ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್ ಯಾವುದು, ದಟ್ ಆಂಗಲ್. ವೆದರ್ if the angle is making with respect to horizontal, then this will become what, f cos theta. ಈಗ ಇದ್ರ ಜೊತೆ ಆಂಗಲ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದು ಎಫ್ ಕಾಸ್ ಥೀಟಾ ಆಗುತ್ತೆ. ಆಯ್ತಾ, ಯಾವ್ದ್ರ ಜೊತೆ ಆಂಗಲ್ ಅನ್ನ ನಾವು ಮೆನ್ಷನ್ ಮಾಡಲ್ಲ, ದಟ್ ವಿಲ್ ಬಿಕಮ್ ವಾಟ್, ದ ವರ್ಟಿಕಲ್ ಕಾಂಪೊನೆಂಟ್ ಎಫ್ ಸೈನ್ ಥೀಟಾ. ನಾವೀಗ ಈ ಒಂದು ಟೆನ್ಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಬಾಲ್, okay, so we have to find out the horizontal and vertical component. If I write, see, e direction irodrinda this will become some component. I don't know whether it is horizontal or vertical. adu hege gotagutte anta explain ಮಾಡ್ತೀನಿ ಈಗ. If this is theta, we know that this angle, this is vertical, so ಹಾಗಾಗಿ ಈ angle ಏನಾಗುತ್ತೆ, alternate angles ಪ್ರಕಾರ theta ಆಗುತ್ತೆ. If this is theta, then this will become what, horizontal component. ಇದು horizontal component ಆಗುತ್ತೆ. That means, okay, so now this is t cos theta, horizontal component alva, cos theta. Okay, and this one will become what, t sin theta. Okay, yes. ಸೊ ಜೊತೆಗೆ ಈಗ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್, ಫೋರ್ಸ್ ಯಾವ ಕಡೆ ಅಪ್ಲೈ ಆಗ್ತಿರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಿರುತ್ತೆ, ಹೌದಾ. ದಿಸ್ ಇಸ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ ಟು ಇ ಇಂಟು ಕ್ಯೂ. ಓಕೆ, ಎಸ್. ನೌ ಲೆಟ್ ಅಸ್ ಟ್ಯಾಬ್ಯುಲೇಟ್. Ultimately what we need to find out, one is theta and tension. Tension is nothing but what, force. So SI unit has to be Newton. If SI unit has to be Newton, it must be in terms of what, kg meter per second square. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, they have given the mass in terms of what, milligrams. Therefore I have to convert this mass into 80 milligrams to kg, which is nothing but 80 into 10 to the power of minus 6 kg. Okay, clear? Yes. So next the potential, so not potential, electric field ಕೊಡ್ತಾ ಇದ್ದಾರೆ, which is nothing but what, 20 into 10 to the power of 3, okay, volts per meter ಕೊಡ್ತಾ ಇದ್ದಾರೆ. ಸಿ ಇನ್ ದ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಲ್ಲಿ ನೀವು ಅದನ್ನ ಕಲಿತೀರಾ, ಅಂದ್ರೆ ಹೇಗೆ ಇದು ವೋಲ್ಟ್ಸ್ ಪರ್ ಮೀಟರ್ ಇಸ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈಗ ಸಿಂಪಲ್ ಆಗಿ ಹೇಳ್ತೀನಿ, we know the electric field is nothing but what, that is force per charge, which is nothing but Newton per coulomb. ಇನ್ನೊಂದು ಕಡೆ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಒನ್ ಯು ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಚಾಪ್ಟರ್, ವಿಚ್ ಇಸ್ ನಥಿಂಗ್ ಬಟ್ ವೋಲ್ಟ್ಸ್ ಪರ್ ಮೀಟರ್. ಸೊ ಹಾಗಾಗಿ ಫಾರ್ ಬೋತ್ ದ ಥಿಂಗ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಲ್ಡ್ಸ್ ಗುಡ್. ಓಕೆ, ಎಸ್. ಸೊ ದಿಸ್ ಈಸ್ ಅ ಯೂನಿಟ್ ಆಫ್ ವಾಟ್, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಓಕೆ, ಎಸ್. ಎಸ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಯಿತು. ಓಕೆ, ನಾವು ಈ ಅವ್ರು ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, ಕ್ಯಾರಿಂಗ್ ಎ ಚಾರ್ಜ್ 2 into 10 to the power of 8 ಈಸ್ ಅಟ್ ರೆಸ್ಟ್, ಅಂದರೆ ಈ ಪಾಯಿಂಟಿಗೆ ಹೋಗಿ ರೆಸ್ಟ್ ಆಗ್ತದೆ ಅಂತ ಅರ್ಥ. ಈ ಪಾಯಿಂಟಿಗೆ ಹೋಗಿ ರೆಸ್ಟ್ ಆಗ್ತದೆ ಅಂದರೆ, ಸಿ, ಇಟ್ ಮಸ್ಟ್ ಅಟೈನ್ ದ ಈಕ್ವಿಲಿಬ್ರಿಯಂ ಸ್ಟೇಜ್, ಹೌದಾ. ಅಟ್ ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಏನಾಗುತ್ತೆ, ಅಟ್ ಈಕ್ವಿಲಿಬ್ರಿಯಂ, ಅಟ್ ರೆಸ್ಟ್ ಅಥವಾ ಈಕ್ವಿಲಿಬ್ರಿಯಂ ಆರ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಹಾರಿಜಾಂಟಲ್ ಫೋರ್ಸಸ್ ಯಾವ್ಯಾವುದು, ಟಿ ಸೈನ್ ಥೀಟಾ ಯಾವುದನ್ನು ಬ್ಯಾಲೆನ್ಸ್ ಮಾಡ್ತದೆ, ಇ ಕ್ಯೂ ಫೋರ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ವರ್ಟಿಕಲ್ ಫೋರ್ಸ್ ಯಾವ್ಯಾವುದು, ದಟ್ ಈಸ್ ಟಿ ಕಾಸ್ ಥೀಟಾನ ಯಾವ್ದು ಬ್ಯಾಲೆನ್ಸ್ ಮಾಡ್ತದೆ ಅಂದರೆ ಎಮ್ ಜಿನ ಟಿ ಕಾಸ್ ಥೀಟಾ ಬ್ಯಾಲೆನ್ಸ್ ಮಾಡ್ತದೆ, ಅದನ್ನು ನಾವಿಲ್ಲಿ ಬರೀಬೇಕು. ಓಕೆ, ಸೊ ದಟ್ ಮೀನ್ಸ್ ಟಿ ಕಾಸ್ ಥೀಟಾ ಈಸ್ ಬ್ಯಾಲೆನ್ಸ್ಡ್ ಬೈ ಎಮ್ ಜಿ ಆ್ಯಂಡ್, ಓಕೆ, ನೆಕ್ಸ್ಟ್ ಟಿ ಸೈನ್ ಥೀಟಾ ಈಸ್ ಬ್ಯಾಲೆನ್ಸ್ಡ್ ಬೈ, ಓಕೆ, ಇ ಇಂಟು ಕ್ಯೂ. ಎಸ್, ಫೈನ್. ಸೊ ಇದನ್ನು ನಾವಿಲ್ಲಿ ಮತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ಗೆ ಬೇಕಾಗುತ್ತೆ. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವಾಟ್, ಥೀಟಾನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಏನು ಮಾಡ್ತೀನಿ ಅಂದರೆ, ದಿಸ್ ಐ ವಿಲ್ ಟೇಕ್ ದಿಸ್ ಆಸ್ ವಾಟ್, ಈಕ್ವೇಷನ್, ಐ ವಿಲ್ ಟೇಕ್ ದಿಸ್ ಆಸ್ ಈಕ್ವೇಷನ್ 1, ದಿಸ್ ಆಸ್ ಈಕ್ವೇಷನ್ 2. Now I will do divide. I will divide equation 2 divided by 1. Okay, so equation 2 divided by 1. Okay, so ಏನಾಗುತ್ತೆ, equation 2 by 1 ಮಾಡಿದ್ರೆ, ಸಿ, t and t gets cancel, sin theta by cos theta ಉಳ್ಕೊಳ್ಳುತ್ತೆ, sin theta by cos theta, which is equal to e into q divided by m into g. Okay, so now let us, this will become what, tan theta. Why ಯಾಕೆ ಇದು ಬೇಕು ಅಂದರೆ, theta ವ್ಯಾಲ್ಯೂ ಬೇಕು. ಸಿ, this is inverse trigonometry. Okay, so hence we have to divide this. E value ಏನಿದೆ, E value is that is 20 into 10 to the power of 3 into Q value is what, 2 into 10 to the power of minus 8 divided by M value is, that is 80 into 10 to the power of minus 6 into 9.8. 9.8 ತಗೋಬೇಕು. G value, that is acceleration due to gravity, unless they have given, okay, so take it as 10 ಅಂತ ಕೊಡಲಿಲ್ಲ ಅಂದರೆ you have to consider it as what, 9.8 only. Yes, so now we got tan theta is equal to, ಇಲ್ಲಿ ನೋಡಿ, yes, 21s are 24s are 2 1s are 2 2s are, next
1/2 ಅಂದರೆ 0.5, 0.5 ಡಿವೈಡೆಡ್ ಬೈ 9.8 ಉಳ್ಕೊಳ್ಳುತ್ತೆ. ಇಂಟು ಇಲ್ಲೇನಾಗುತ್ತೆ, -6 ಮೇಲ್ಗಡೆ ಹೋದರೆ ಏನಾಗುತ್ತೆ, +6 ಆಗುತ್ತೆ. ಓಕೆ, ಹಿಯರ್ ಇಲ್ಲಿ ಬರೆಯೋಣ. ಓಕೆ, ಇಲ್ಲಿ ಬರೀತೀನಿ ಅದನ್ನು. 10⁻³ ಇದೆ ಇಂಟು 10⁻−8 ಇದೆ ಡಿವೈಡೆಡ್ ಬೈ 10⁻6 ಇದೆ. -6 ಮೇಲೆ ಹೋದರೆ +6, 10⁻³ +6 ಅಂದರೆ 9, 9 - 8 ಅಂದರೆ 1. ಹಾಗಿದ್ರೆ ಇಲ್ಲೇನು ಉಳಿಯುತ್ತೆ, 10 ಮಾತ್ರ ಉಳಿಯುತ್ತೆ. So now we have to go for what? 0.5 divided by 9.8. 9.8. Okay. So 0.5 divided by 9.8 ಮಾಡಿದ್ರೆ we are getting what? 0.05 into 10 to the power of 1. 10 to the power of 1. So ಎಷ್ಟು ಬರುತ್ತೆ ಈಗ? 0.05 into 10 to the power of 1 ಅಂದರೆ 0.5. So theta is equal to ಏನಾಗುತ್ತೆ? Okay, so I'll just write. Theta is equal to tan inverse of 0.5. Okay, now let us calculate. Shift tan inverse of 0.5. Okay, we are getting, okay, so that is equal to 26.56 ಸಿಗ್ತದೆ. 57 ಅಂತ ತಗೊಳ್ಳೋಣ. If we round off, it will be nearly equal to what? 26.56 ಅಂದರೆ 26.6, then it will be equal to 27. Okay, so theta value is what? 27 ನಮಗೆ ಸಿಕ್ತು. ಓಕೆ, ಎಸ್, ಸ್ವಲ್ಪ ಆಚೆ ಅಂದರೆ 0.01 ಡಿಗ್ರಿ, 0.02 ಡಿಗ್ರಿ ಆ ಥರ ಡಿಫ್ರೆನ್ಸ್ ಬರ್ಬೋದು. ನೋ ವರೀಸ್. ಓಕೆ, ಎಸ್, ಫೈನ್. ನಾವು ಈಗ now let us calculate the value of what? T. No? Yes. So now ಯಾವ್ದಾರ ಒಂದು ವ್ಯಾಲ್ಯೂಗೆ ಹಾಕಿ. So let us consider, okay, here only T cos theta. Cos theta is what? 27 is equal to m. M is 80 into 10 to the power of -6 into G is 9.8. So therefore T into cos 27. T into cos 27 is how much? Cos 27. Okay, so 0. Which is equal to 80 into 9.8 into 10 to the power of -6 divided by 0.891. Okay, so if we simplify, we will get 80 into 9.8, okay, divided by 0.891. we are getting 879.9. 879.9. okay, 879.9 into 10 to the power of -6. okay, so now what we have to calculate, actually answer ಬಂದು ಹೋಗಿದೆ. So I'll write here. okay, so this part is completed. okay, so T is equal to ಏನಾಗುತ್ತೆ, ಈ ಪಾಯಿಂಟನ್ನು 2 ಡಿಜಿಟ್ ಈ ಕಡೆ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿದ್ರೆ ಏನಾಯಿತು, 8.799 into 10 to the power of 2 into 10 to the power of -6. ಸೊ ಎಷ್ಟು ಬರುತ್ತೆ? T is equal to 8.799 ಅಂದರೆ 8.8 into +2 -6 ಅಂದರೆ 10 to the power of -4 Newton. okay, so this is what the answer that we are having here also. okay, yes, fine. ಸೊ ಇಲ್ಲಿಗೆ ನಿಮ್ಮ 5 ಮಾರ್ಕ್ಸ್ ಕ್ವಶನ್ಸ್. ಐ ಹೋಪ್ ಈ ಕ್ವಶನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಅಂದರೆ ಪ್ರೀವಿಯಸ್ ಕ್ವಶನ್ಸು ಅಷ್ಟೇ ನಾನು ಸ್ವಲ್ಪ ಎಲಾಬ್ರೇಟ್ ಆಗಿ ಮಾಡಿದ್ದೀನಿ. ರೀಸನ್ ಏನು ಅಂದರೆ, ನೀವಿಲ್ಲಿ ಏನು ಈ ವಿಡಿಯೋವನ್ನು ನೋಡುವಾಗ ಆ ಕಾನ್ಸೆಪ್ಟ್ ಕ್ಲಾರಿಟಿ ಬಂದರೆ, ಅಲ್ಲಿ ಎಕ್ಸಾಮಲ್ಲಿ ಅಕಸ್ಮಾತ್ ಬೇರೆ ಕ್ವಶನ್ ಇದೇ ರೀತಿ ಬೇರೆ ಕ್ವಶನ್ ಕೊಟ್ಟರೆ ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲಾಬ್ರೇಟ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಓಕೆ, ಸೊ ಐ ಫೀಲ್ ದಟ್ ಓಕೆ, ಸೊ ನೀವೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಟ್ ಈಸ್ ವರ್ತ್ ಆಲ್ಸೋ. ಓಕೆ, ಎಸ್, ಫೈನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ಓಕೆ, ಏನಾದರೂ ಡೌಟ್ಸ್ ಇದ್ದರೆ, ಏನೇ ಕ್ವಶನ್ಸ್ ಇದ್ದರೂ ನಿಮಗೆ ಕೇಳಬೇಕು, ಅಥವಾ ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಬೇಕಾಗಿದ್ದು, ಓಕೆ, ಅದ್ರ ಸೊಲ್ಯೂಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಆ್ಯಂಡ್ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ಸೊ ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾಗಿರೋ ಅಂದರೆ PUCಗೆ ಮತ್ತು 9th 10th ಬೇಕಾಗಿರೋ ಎಲ್ಲ ಸಿಲೆಬಸ್ ಕಂಟೆಂಟ್ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ನಮಸ್ತೆ.